welcomes you to Hall for today online virtual classes. ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. Dear student, in this class we will discuss a new topic that is called quality control and inspection. ತರಬೇತಿದಾರರೇ, ಈ ದಿನ ನಾವು ಕ್ವಾಲಿಟಿ ಕಂಟ್ರೋಲ್ ಮತ್ತೆ ಇನ್ಸ್ಪೆಕ್ಷನ್ ಈ ತರಗತಿಯಲ್ಲಿ ವಾಟ್ ಆರ್ ಆಲ್ ದ ಅಬ್ಜೆಕ್ಟಿವ್ಸ್ ಅಂದ್ರೆ ಏನನ್ನ ತಿಳ್ಕೋಬೇಕು, ಡಿಫೈನ್ ಇನ್ಸ್ಪೆಕ್ಷನ್ ಅಂಡ್ ಇಟ್ಸ್ ಟೈಪ್ಸ್. ಇನ್ಸ್ಪೆಕ್ಷನ್ ಅಂದ್ರೆ ಏನು, ಅದರ ಬಗೆಗಳಿಗೆ ಯಾವ್ಯಾವ, ಡಿಫೈನ್ ಕ್ವಾಲಿಟಿ ಅಂಡ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಮಟ್ಟ ಹಾಗೂ ಗುಣಮಟ್ಟದ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನಾವು ತಿಳ್ಕೊಳ್ಬೇಕು. ಕ್ವಾಲಿಟಿ ಕಂಟ್ರೋಲ್ ಅಂಡ್ ಇಟ್ಸ್ ನೀಡ್ ಅನ್ನ ನಾವು ವಿವರವಾಗಿ ತಿಳ್ಕೋಬೇಕು. ಮತ್ತೆ SPC ಅಂತ ನಾವು ಕರಿತೀವಿ, ಸ್ಟ್ಯಾಟಿಸ್ಟಿಕಲ್ ಪ್ರೋಸೆಸ್ ಕಂಟ್ರೋಲ್ ಅಂತ ಅಂದರೆ ಏನು, ಇಷ್ಟು ವಿಷಯಗಳ ಬಗ್ಗೆ ನಾವು ಬ್ರೀಫ್ ಆಗಿ ಈ ತರಗತಿಯಲ್ಲಿ ಮಕ್ಕಳೇ ಕಲಿತಾ ಹೋಗೋಣ. Now let us come to quality. ಗುಣಮಟ್ಟ ಅಂತ ನಾವು ಕರಿತೀವಿ. ಯಾವುದೇ ಒಂದು ವಸ್ತುವನ್ನ ನಾವು ಪರ್ಚೇಸ್ ಮಾಡಬೇಕು ಅಂದ್ರೆ ಮುಖ್ಯವಾಗಿ ನಮಗೆ ಆ ವಸ್ತುವಿನ ಗುಣಮಟ್ಟ ಚೆನ್ನಾಗಿರ್ಬೇಕು. ಯಾವಾಗ ಒಂದು ವಸ್ತುವಿನ ಗುಣಮಟ್ಟ ಚೆನ್ನಾಗಿರುತ್ತೋ ಆಗ ಕಸ್ಟಮರ್ ಏನಾಗ್ತಾನೆ, ಸ್ಯಾಟಿಸ್ಫೈ, ಸಂತೃಪ್ತಿಯನ್ನ ಹೊಂದುತ್ತಾನೆ. ಸೊ ನೋಡೋಣ, ಕ್ವಾಲಿಟಿ ಅಂದ್ರೆ ಏನೆಲ್ಲ ಇರುತ್ತೆ, ವಾಟ್ ಈಸ್ ಕಾಲ್ಡ್ ಕ್ವಾಲಿಟಿ ಅಂತ ಹೇಳಿ. ಸೊ ಈ ಕ್ವಾಲಿಟಿ ಬಗ್ಗೆ ಅನೇಕ ತಜ್ಞರು ಅನೇಕ ಹೇಳಿಕೆಗಳನ್ನ ನೀಡ್ತಾ ಹೋಗ್ತಾರೆ ಮಕ್ಕಳೇ. ಅದರಲ್ಲಿ ಕೆಲವೊಂದನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಒಂದು ಹೇಳಿಕೆ ಬಂದಿದೆ, ನೀವು ಅಬ್ಸರ್ವ್ ಮಾಡಿ. ಫಿಟ್ನೆಸ್ ಫಾರ್ ಯೂಸ್ ಅಂತ ಹೇಳ್ತಾ ಇದ್ದಾರೆ. ಯಾರಪ್ಪ ಈಗ ಹೇಳ್ತಾ ಇರೋರು ಅಂದ್ರೆ ಜೋಸೆಫ್ ಜುರಾನ್ ಅಂತಕ್ಕಂಥ ಒಬ್ಬ ಕ್ವಾಲಿಟಿ ಸೈಂಟಿಸ್ಟ್, ವಿಜ್ಞಾನಿ, ಇಂಜಿನಿಯರ್, ಏನ್ ಬೇಕಾದ್ರೂ ಕರ್ಕೋಬಹುದು ಇವ್ರನ್ನ. ಈ ಜೋಸೆಫ್ ಜುರಾನ್ ಅನ್ನೋರು ಏನ್ ಹೇಳ್ತಾರೆ, ಫಿಟ್ನೆಸ್ ಫಾರ್ ಯೂಸ್, ಯಾವುದೇ ಒಂದು ವಸ್ತು ಉಪಯೋಗಕ್ಕೆ ಯೋಗ್ಯವಾಗಿದ್ದರೆ ಅದನ್ನ ನಾವೇನಂತ ಅನ್ಬೋದು, ಕ್ವಾಲಿಟಿ ಅಂತ ಅನ್ಬೋದು. ಯಾರ್ದಾದ್ರು ಪ್ರಶ್ನೆ ಇದೆಯಾ ಇದರಲ್ಲಿ? ನೀವೊಂದು ವಸ್ತುವನ್ನ ತೆಗೆದುಕೊಳ್ತೀರಪ್ಪ, ಒಂದು ಮೊಬೈಲ್ ತಗೊಂಡಿದ್ದೀರಿ, ಅದು ನಿಮಗೆ ಸರ್ವ ವಿಧದಲ್ಲೂ ಉಪಯೋಗಕ್ಕೆ ಯೋಗ್ಯವಾಗಿದೆ, ಅವಾಗ ನೀವು ಗುಣಮಟ್ಟ ಸರಿ ಇಲ್ಲ ಅಂತ ಕರೀತೀರಾ? ಎಸ್, ಹಾಗನ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಕ್ವಾಲಿಟಿ ಅಂದ್ರೆ ಇಟ್ ಇಸ್ ಎ ಫಿಟ್ನೆಸ್ ಫಾರ್ ಯೂಸರ್ಸ್. BIS, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ನವರು ಒಂದು ಹೇಳಿಕೆ ಕೊಡ್ತಾರೆ, ಕ್ವಾಲಿಟಿ ಅಂದ್ರೆ ಫಿಟ್ನೆಸ್ ಫಾರ್ ಪರ್ಪಸ್ ಅಂತೇಳಿ. ಫಿಟ್ನೆಸ್ ಫಾರ್ ಪರ್ಪಸ್ ಅಂದರೆ ನಮ್ಮ ಎಲ್ಲ ಉಪಯೋಗಗಳನ್ನ ಪೂರೈಸತಕ್ಕಂತ ಒಂದು ವಸ್ತುವಿನ ಗುಣಮಟ್ಟ ಏನಿದೆ, ನಮ್ಮ ಅವಶ್ಯಕತೆಗಳು ಏನಿದೆ, ಅವುಗಳೆಲ್ಲವನ್ನ ಇದೇನ್ ಮಾಡ್ತಾ ಇದೆ, ಫುಲ್ಫಿಲ್ ಮಾಡ್ತಾ ಇದೆ. ಸೊ ದಟ್ ಈಸ್ ಕಾಲ್ಡ್ ಫಿಟ್ನೆಸ್ ಫಾರ್ ದಿ ಪರ್ಪಸ್. ಯಾವ ಪರ್ಪಸಸ್ಗೆ ನಾವು ತೆಗೆದುಕೊಳ್ತೀವೋ ಆ ಪರ್ಪಸಸ್ ಏನಾಗಿದೆ, ಪೂರ್ಣವಾಗಿದೆ. ದಟ್ ಈಸ್ ಕಾಲ್ಡ್ ಕ್ವಾಲಿಟಿ, ಫಿಟ್ನೆಸ್ ಫಾರ್ ಪರ್ಪಸಸ್. ಇನ್ನೊಬ್ರು ಹೇಳ್ತಾರೆ, ಫಿಲ್ ಕ್ರಾಸ್ಬಿ ಅನ್ನೋರು, ಕ್ವಾಲಿಟಿ ಮೀನ್ಸ್ ದ ಕನ್ಫರ್ಮೆನ್ಸ್ ಟು ರಿಕ್ವೈರ್ಮೆಂಟ್ ಅಂತ ಹೇಳ್ತಾರೆ. ನಮ್ಮ ಅಗತ್ಯಗಳು ಏನಿದೆ ಮಕ್ಕಳೇ, ಆ ಅಗತ್ಯಗಳನ್ನು ಪೂರೈಸೋದಕ್ಕೆ
ಕನ್ಫರ್ಮೇಶನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಒಂದು ರೀತಿಯಲ್ಲಿ ಗ್ಯಾರಂಟಿಯನ್ನ ಕೊಡ್ತಕ್ಕಂಥದ್ದು, ಒಂದು ರೀತಿಯಲ್ಲಿ ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸಿ ಬಿಡ್ತಕ್ಕಂಥದ್ದು, ಆ ವಿಶ್ವಾಸ ನಮಗಿರ್ತಕ್ಕಂಥದ್ದು. ಅದನ್ನ ನಾವೇನ್ ಹೇಳ್ತೀವಿ, ಕ್ವಾಲಿಟಿ ಅಂತ ಕರಿತೀವಿ ಅಂತ ಯಾರು ಹೇಳ್ತಾ ಇದ್ದಾರೋ, ಬಿಲ್ ಕ್ರಾಸ್ಬಿ. ಇನ್ನು ISO ಅಂದ್ರೆ ಗೊತ್ತಾ, ಏನಪ್ಪಾ ಹೇಳೋ? ಎಸ್, ಗುಡ್. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ಸ್. ಟೈಪ್ ಮಾಡ್ದಲ್ಲಪ್ಪ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ISO 9000 2000. ಅವರು ಹೇಳ್ತಾರೆ, ಇಟ್ ಈಸ್ ಎ ಡಿಗ್ರಿ ಟು ವಿಚ್ ಸೆಟ್ ಆಫ್ ಇನ್ನರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಫುಲ್ಫಿಲ್ ದ ರಿಕ್ವೈರ್ಮೆಂಟ್. ಅಂದರೆ ಡಿಗ್ರಿ ಆಫ್ ಅಕ್ಸೆಪ್ಟೆನ್ಸ್ ಅಂತ ಕರಿತೀವಿ ನಾವು. ಯಾವ ಎಲ್ಲ ಗುಣಗಳಿರಬೇಕು, ಆ ಎಲ್ಲ ಗುಣಗಳು ಅಂದರೆ ನಮ್ಮ ರಿಕ್ವೈರ್ಮೆಂಟ್ಸ್ ಅನ್ನ ಫುಲ್ಫಿಲ್ ಮಾಡತಕ್ಕಂತ ಎಲ್ಲ ಗುಣಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ವಸ್ತುವಿನ ಗುಣಮಟ್ಟವನ್ನ ಕ್ವಾಲಿಟಿ ಎಂಬುದಾಗಿ ನಾವು ಕರಿತೀವಿ ಅಂತ ಹೇಳಿ ISO ಒಂದು ಡೆಫೈನ್ ಅನ್ನ ಮಾಡುತ್ತೆ. ಬಟ್ ಜನರಲಿ ನಾವು ಕ್ವಾಲಿಟಿ ಅಂದ್ರೆ, ಕ್ವಾಲಿಟಿ ರೆಫರ್ಸ್ ಹೌ ಗುಡ್ ಸಮಥಿಂಗ್ ಇಸ್ ಕಂಪೇರ್ಡ್ ಟು ಅದರ್ ಸಿಮಿಲರ್ ಥಿಂಗ್ಸ್. ಇನ್ ಅದರ್ ವರ್ಡ್ಸ್, ದ ಡಿಗ್ರಿ ಆಫ್ ಎಕ್ಸಲೆನ್ಸ್ ಅಂತ ಕರಿತೀವಿ. ಡಿಗ್ರಿ ಆಫ್ ಎಕ್ಸಲೆನ್ಸ್. ಈಗ ಒಂದು ವಸ್ತು ಇದೆಯಪ್ಪ, ಈ ಒಂದು ರಿಮೋಟ್ ಇದೆ, ಮೌಸ್ ಇದೆ, ಇದು ಬೇರೆ ಇನ್ನೊಂದು ವಸ್ತುಗೆ ಕಂಪೇರ್ ಮಾಡಿದಾಗ ಇದು ಎಷ್ಟು ಚೆನ್ನಾಗಿದೆ. ಈಗ ನಾನು ಹಾಕಿದ್ದೀನಿ ಶರ್ಟ್, ಈ ಶರ್ಟ್ ಅವನು ಹಾಕಿರೋದಕ್ಕಿಂತ ಶರ್ಟ್ಗೆ ಕಂಪೇರ್ ಮಾಡಿದಾಗ ಎಷ್ಟು ಚೆನ್ನಾಗಿದೆ. ನನ್ನ ಹತ್ರ ಇರೋ ಮೊಬೈಲ್, ನಿನ್ನ ಹತ್ರ ಸ್ಯಾಮ್ಸಂಗ್ ಇದೆ, ನನ್ನ ಹತ್ರ ಆಪಲ್ ಇದೆ. ಸೊ ವಿ ಕ್ಯಾನ್ ಕಂಪೇರ್ ಇಟ್ ಬೋತ್ ದ ಫೋನ್ಸ್, ಆಪಲ್ ಅಂಡ್ ಸ್ಯಾಮ್ಸಂಗ್. ಸೊ ವಿಚ್ ಒನ್ ಇಸ್ ಬೆಟರ್? ಸೊ ದಟ್ ಕಂಪ್ಯಾರೆನ್ಸ್ ಅಂದರೆ ಇಟ್ ಇಸ್ ಎ ಡಿಗ್ರಿ ಆಫ್ ಎಕ್ಸಲೆನ್ಸ್ ಅಂತೇಳಿ. ಎಲ್ಲ ವಿಧದಲ್ಲೂ ಅದು ಬೆಸ್ಟ್, ಎಲ್ಲ ವಿಧದಲ್ಲೂ ಅದು ಬೆಸ್ಟ್. ಅಂದರೆ ಎಲ್ಲ ರಿಕ್ವೈರ್ಮೆಂಟ್ಸ್ ಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಇರಬೇಕು. ಯೂಸ್ ಇರ್ಬೋದು, ಪರ್ಪಸ್ ಇರ್ಬೋದು, ರಿಕ್ವೈರ್ಮೆಂಟ್ಸ್ ಇರ್ಬೋದು. ಸೊ ದಟ್ ಇಸ್ ಕಾಲ್ಡ್ ಡಿಗ್ರಿ ಆಫ್ ಎಕ್ಸಲೆನ್ಸ್ ಅಂತ ನಾವು ಕರಿತೀವಿ. ದಟ್ ಇಸ್ ಕಾಲ್ಡ್ ಕ್ವಾಲಿಟಿ. ಮಕ್ಕಳೇ, ನಾವು ಇಲ್ಲಿ ಕ್ವಾಲಿಟಿಗೆ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಮಕ್ಕಳೇ. ಇಲ್ಲಿ ಕ್ವಾಲಿಟಿ ಅನ್ನೋದು ಒಂದು ಸರ್ಕಲ್, ಅದು ಮಧ್ಯದಲ್ಲಿದೆ. ಅದರ ಸುತ್ತ ಅನೇಕ ಹೇಳಿಕೆಗಳನ್ನ ನಾನು ಹಾಕಿದೆ. ಐಡೆಂಟಿಫಿಕೇಶನ್ಸ್ ಆಫ್ ಡಿಫೆಕ್ಟ್ಸ್ ಒಂದು ಹೇಳಿಕೆ, ಫೀಡ್ಬ್ಯಾಕ್ ಆಫ್ ಡಿಫೆಕ್ಟ್ ಟು ಅಪ್ರೋಪ್ರಿಯೇಟ್ ಪರ್ಸನ್ ಎರಡನೇ ಹೇಳಿಕೆ. ಮೂರನೇ ಹೇಳಿಕೆ, ಡೆಟರ್ಮಿನೇಷನ್ ಆಫ್ ಕಾಸ್ ಆಫ್ ಡಿಫೆಕ್ಟ್, ಆ ಒಂದು ತೊಂದರೆ ಯಾತಕ್ಕಾಯ್ತು. ನಾಲ್ಕನೇ ಹೇಳಿಕೆ, ಕರೆಕ್ಷನ್ ಆಫ್ ಡಿಫೆಕ್ಟ್. ಇವೆಲ್ಲ ಮಾಡಿದ್ರೆ ಏನಾಯ್ತು, ವಸ್ತು ಗುಣಮಟ್ಟ, ಆ ವಸ್ತುವಿನ ಗುಣಮಟ್ಟ ಆಟೋಮೆಟಿಕಲಿ ಜಾಸ್ತಿ ಆಯ್ತು. ಅಂದರೆ ಈಗ ಒಂದು ವಸ್ತು ಇದೆ, ಇದರಲ್ಲಿ ಏನೇನ್ ಡಿಫೆಕ್ಟ್ ಇದೆ ಐಡೆಂಟಿಫೈ ಅನ್ನ ಮಾಡಬೇಕು. ಮತ್ತೆ ಫೀಡ್ಬ್ಯಾಕ್ ಅನ್ನ ತೆಗೆದುಕೊಳ್ಬೇಕು. ಯಾರು ಇದನ್ನು ಬಳಕೆಯನ್ನ ಮಾಡ್ತಾರೋ ಅಥವಾ ಯಾರು ಇದನ್ನ ಡಿಸೈನ್ ಅನ್ನ ಮಾಡಿದಾರೋ ಅವರಿಂದ ಫೀಡ್ಬ್ಯಾಕ್ ಅನ್ನ ತಗೋಬೇಕು. ಫೀಡ್ಬ್ಯಾಕ್ ಅನ್ನ ತೆಗೆದುಕೊಂಡಾದ್ಮೇಲೆ ರೂಟ್ ಕಾಸ್, ಯಾವ ಡಿಫೆಕ್ಟ್ ಯಾತಕ್ಕೆ ಆಯ್ತು, ಹೇಗೆ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಚಾದ್ಮೇಲೆ ಸೊಲ್ಯೂಷನ್ಸ್ ಅನ್ನ ಕಂಡುಹಿಡಿಯಬೇಕು. ಸೊಲ್ಯೂಷನ್ ಕಂಡುಹಿಡಿಯೋದು ಅಂದ್ರೆ ಏನೋ, ಕರೆಕ್ಷನ್ಸ್ ಆಫ್ ದ ಡಿಫೆಕ್ಟ್. ಈಗೇನಾಯ್ತು, ಈ ವಸ್ತು ಡಿಫೆಕ್ಟ್ ಇದ್ದದ್ದು ಫೈನಲಿ ಡಿಗ್ರಿ ಆಫ್ ಎಕ್ಸಲೆನ್ಸ್ ಅಂತ ನಾವು ಕರಿತೀವಿ. ಅಂದ್ರೆ ಫೈನಲ್ ಟು ಸ್ಯಾಟಿಸ್ಫೈ ದಿ ಕಸ್ಟಮರ್. ದಟ್ ಮೀನ್ಸ್ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ನಾವು ತಯಾರು ಮಾಡ್ತಾ ಇದೀವಿ. ದಟ್ ಇಸ್ ಕಾಲ್ಡ್ ಕ್ವಾಲಿಟಿ ಅಂತ ನಾವೇನ್ ಮಾಡ್ತೀವಿ ಮಕ್ಕಳೇ, ಕರಿತೀವಿ. ಒನ್ ಮೂಮೆಂಟ್ ಮಕ್ಕಳೇ. ನಾವು ಕ್ವಾಲಿಟಿ ಅನ್ನೋದನ್ನ ಬ್ರೀಫ್ ಆಗಿ ಹೇಳಿದ್ವಿ.
ಮುಂದೆ ಹೋಗ್ತಾ ಇನ್ನೂ ಕ್ವಾಲಿಟಿ ಬಗ್ಗೆ ಅನೇಕ ವಿವರವನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ನೌ ಲೆಟ್ ಅಸ್ ಕಮ್ ಟು ದ ಇನ್ಸ್ಪೆಕ್ಷನ್ ಪಾರ್ಟ್, ಕ್ವಾಲಿಟಿ ಅಂಡ್ ಇನ್ಸ್ಪೆಕ್ಷನ್. ಈಗ ನಾನು ಈ ಒಂದು ತರಗತಿಯಲ್ಲಿ ಮಾತಾಡ್ತಾ ಇರ್ತಕ್ಕಂಥ ನಿಮಗೆ ವಿಷಯವನ್ನು ತಿಳಿಸ್ತಾ ಇರ್ತಕ್ಕಂಥ ವಾಟ್ ಈಸ್ ಕಾಲ್ಡ್ ಇನ್ಸ್ಪೆಕ್ಷನ್. ನೀವು ಈ ಪದಾನ ಅನೇಕ ಬಾರಿ ಕೇಳಿದ್ರಿ ಮಕ್ಕಳು. ಎಲ್ಲಿ ಕೇಳಿರ್ತಾರಪ್ಪ? ಸರ್ ಯಾರೋ ಇನ್ಸ್ಪೆಕ್ಟರ್ ಬಂದ್ರು ಸ್ಕೂಲ್ಗೆ, BEO ಬಂದಿದ್ದಾರೆ, ಬ್ಲಾಕ್ ಎಜುಕೇಶನ್ ಆಫೀಸರ್ ಬಂದಿದ್ದಾರೆ, ಲೈಕ್ ದಟ್. ಸೊ ದಟ್ ಮೀನ್ಸ್ ಇನ್ಸ್ಪೆಕ್ಷನ್ ಅಂದ್ರೆ ಏನು? segregation of bad from good visual checking items, conforming to requirements, comparing the items with respect to predetermined standard. ಅಂದ್ರೆ ಒಳ್ಳೆಯ ವಸ್ತುಗಳಿಂದ ಕೆಟ್ಟ ವಸ್ತುಗಳನ್ನ ತೆಗಿತಕ್ಕಂಥದ್ದು. ಒಳ್ಳೆಯ ವಿಚಾರಗಳಲ್ಲಿ ಕೆಟ್ಟ ವಿಚಾರಗಳೇನಾರ ಇದ್ದರೆ ಅವುಗಳನ್ನು ತೆಗಿತಕ್ಕಂಥದ್ದು, ಜನರಲ್ ಆಗಿ ಹೇಳೋದಾದ್ರೆ. ವಿಜುವಲ್ ಇನ್ಸ್ಪೆಕ್ಷನ್ಸ್ ನೀವು ನೋಡ್ತಾ ಇದ್ದೀರಿ. ಉದಾಹರಣೆಗೆ ಅಕ್ಕಿ, ಅದರಲ್ಲಿ ಕಲ್ಲು ಗಿಲ್ಲು ಏನಾರು ಇತ್ತು, ಏನ್ ಮಾಡ್ತೀರಿ? ಕಲ್ಲೆಲ್ಲ ತೆಗಿತೀರಿ, ಅಕ್ಕಿ ಮಾತ್ರ ಅಲ್ಲೇ ಉಳಿಸ್ತೀರಿ, ಅಂದ್ರೆ ಕೆಟ್ಟದ್ದನ್ನ ತೆಗೆದ್ರಿ. ಸೊ ಇಲ್ಲಿ ನಾವು ಇಂಡಸ್ಟ್ರೀಸ್ ಬಂದಾಗ, ಪ್ರಾಡಕ್ಟ್ ಬಂದಾಗ, ಮ್ಯಾನುಫ್ಯಾಕ್ಚರಿಂಗ್ ಬಂದಾಗ ನಮಗೆ ಒಂದು ಪ್ರೀ ಡೆಟರ್ಮೈನ್ಡ್ ಸ್ಟ್ಯಾಂಡರ್ಡ್ ಅನ್ನು ಕೊಟ್ಟಿರ್ತಾರೆ ಮಕ್ಕಳೇ. ಆ ಸ್ಟ್ಯಾಂಡರ್ಡ್ಗೆ ಅನುಸಾರವಾಗಿ ಇದೆಯೋ ಇಲ್ವೋ ಅಂತ ಚೆಕಿಂಗ್ ಮಾಡ್ತೀವಲ್ಲ ನಾವು, ದಟ್ಸ್ ವಿಜುವಲ್ ಚೆಕಪ್ ಐಟಮ್ ಈಸ್ ಕಾಲ್ಡ್ ಇನ್ಸ್ಪೆಕ್ಷನ್ಸ್ ಅಂತ ನಾವು ಕರಿತೀವಿ. These inspection can be termed as the watchdog of the manufacturing process. ಯಾವುದೇ ಒಂದು ವಸ್ತುವನ್ನ ತಯಾರು ಮಾಡತಕ್ಕಂತ ಘಟಕಗಳಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ನಲ್ಲಿ, ವಿಧಾನಗಳಲ್ಲಿ ನಾವು ಹಂತವಾಗಿ ಚೆಕಿಂಗ್ ಅನ್ನ ಮಾಡ್ತೀವಲ್ಲ, ಈ ಚೆಕಿಂಗ್ ಅನ್ನ ಮಾಡದಾಗ್ಲೇ ಒಂದು ಉತ್ತಮವಾದ ಗುಣಮಟ್ಟದ ವಸ್ತು ಹೊರಗೆ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಈ ಇನ್ಸ್ಪೆಕ್ಷನ್ ಅನ್ನೋದನ್ನ ನಾವೇನಂತ ಕರಿತೀವಿ? ವಾಚ್ ಡಾಗ್, ಅಂದ್ರೆ ಕಾವಲು ನಾಯಿ ಅಂತ ನಾವು ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ಇನ್ಸ್ಪೆಕ್ಷನ್ ಪ್ರೋಸೆಸ್ ಇಸ್ ಮೋಸ್ಟ್ಲಿ ಮ್ಯಾನುವಲ್, ಸಾಮಾನ್ಯವಾಗಿ ಮ್ಯಾನುವಲ್ ಆಗಿರುತ್ತೆ. ದ ರೋಲ್ ಆಫ್ ಇನ್ಸ್ಪೆಕ್ಷನ್ ಇಸ್ ಟು ವೆರಿಫೈ ಅಂಡ್ ವ್ಯಾಲಿಡೇಟ್ ದ ವೇರಿಯನ್ಸ್ ಡೇಟಾ, ಅಂದ್ರೆ ವೇರಿಯಬಲ್ ಡೇಟಾ. ಏನು ಇನ್ಸ್ಪೆಕ್ಷನ್ಸ್ ರೋಲ್? ಏನು? ವೆರಿಫೈ ಮಾಡೋದು, ವ್ಯಾಲಿಡೇಟ್ ಮಾಡ್ತಕ್ಕಂಥದ್ದು ಮಕ್ಕಳೇ. ಏನನ್ನ ವೆರಿಫೈ, ಏನನ್ನ ವ್ಯಾಲಿಡೇಟ್ ಮಾಡ್ತಾ ಇದ್ದೀರಿ? ಪ್ರೀ ಡಿಟರ್ಮೈನ್ಡ್ ಸ್ಟ್ಯಾಂಡರ್ಡ್ಗೆ ಇರ್ತಕ್ಕಂಥ ಡೇಟಾ ವೇರಿಯೇಷನ್ಸ್ ಅನ್ನ ನೀವು ಚೆಕ್ ಮಾಡ್ತಾ ಇದ್ದೀರಿ. ದಟ್ ಈಸ್ ಕಾಲ್ಡ್ ಇನ್ಸ್ಪೆಕ್ಷನ್. ದಿಸ್ ಇನ್ಸ್ಪೆಕ್ಷನ್ ಇನ್ವಾಲ್ವ್ಸ್ ಚೆಕಿಂಗ್ ಸಮಥಿಂಗ್, ದಟ್ ಈಸ್ ಎಕ್ಸಾಮಿನಿಂಗ್, assessing something. We may inspect a building or organization to make sure that it meets specific standards. ಇನ್ಸ್ಪೆಕ್ಷನ್ ಅಲ್ಲಿ ಏನೆಲ್ಲ ಇನ್ವಾಲ್ವ್ ಆಗಿರುತ್ತೆ ಮಕ್ಕಳೇ? ಇಟ್ ಇನ್ವಾಲ್ವ್ಸ್ ಚೆಕಿಂಗ್, ಎಕ್ಸಾಮಿನಿಂಗ್, ಅಸೆಸಿಂಗ್. ಓಕೆ, ಸೊ ಇದೆಲ್ಲವನ್ನ ಮಾಡೋದು ಯಾವುದರ ಆಧಾರದ ಮೇಲೆ ಮಾಡ್ತಾ ಇದೀವಿ ನಾವು? ಹಿಂದೆ ವರ್ಡ್ ಹೇಳಿದೆ ನಾನು, ಪ್ರೀ ಡಿಟರ್ಮೈನ್ಡ್ ಸ್ಟ್ಯಾಂಡರ್ಡ್ ಅಂತ. ಸೊ ಇಲ್ಲಿ ಸ್ಪೆಸಿಫಿಕ್ ಸ್ಟ್ಯಾಂಡರ್ಡ್ಸ್. ಟು ಮೀಟ್ ಸ್ಪೆಸಿಫಿಕ್ ಸ್ಟ್ಯಾಂಡರ್ಡ್, ಇಷ್ಟು ಗುಣಮಟ್ಟ ಇರಬೇಕು, ಇಷ್ಟು ವೇರಿಯೇಷನ್ಸ್ ಒಳಗಡೆ ಇರಬೇಕು, ಇಷ್ಟು ಅಕ್ಯುರೇಟ್ ಆಗಿರಬೇಕು. ಸೊ ದಟ್ ಈಸ್ ಕಾಲ್ಡ್ ಇನ್ಸ್ಪೆಕ್ಷನ್. ಅರ್ಥ ಆಯ್ತಲ್ಲ? ಸೊ ನೌ ಲೆಟ್ ಅಸ್ ಕಮ್ಸ್ ಟು ದಿ ಆಬ್ಜೆಕ್ಟಿವ್ಸ್ ಆಫ್ ಇನ್ಸ್ಪೆಕ್ಷನ್ಸ್. ಏನಂತ ನೋಡೋದಾದ್ರೆ, ಅಸೆಸ್ ಟು ಕನ್ಫರ್ಮಿಟಿ ವಿತ್ ಡಿಸೈನ್ ಸ್ಪೆಸಿಫಿಕೇಶನ್. ಇನ್ಸ್ಪೆಕ್ಷನ್ ಅನ್ನ ಯಾತಕ್ ಮಾಡ್ತೀವಿ ಅಂದ್ರೆ ಮಕ್ಕಳೇ, ಯಾವುದಾದರೂ ಒಂದು ವಸ್ತುವನ್ನ ಡಿಸೈನ್ ಮಾಡಿದ್ಮೇಲೆ ಆ ಡಿಸೈನ್ಗೆ ಒಂದು ಸ್ಪೆಸಿಫಿಕ್ ಸ್ಟ್ಯಾಂಡರ್ಡ್ ಅನ್ನು ಕೊಟ್ಟಿರ್ತಾನೆ. ಆ ಎಲ್ಲ ಸ್ಪೆಸಿಫಿಕ್ ಸ್ಟ್ಯಾಂಡರ್ಡ್ ಅನ್ನ ಪೂರೈಸಿದ್ಯೋ ಇಲ್ಲವೋ ಅನ್ನೋದನ್ನ ಪರಿಶೀಲನೆ ಮಾಡಲೋಕ್ಕೋಸ್ಕರ ನಾವು ಏನನ್ನ ಮಾಡ್ತೀವಿ? ಇನ್ಸ್ಪೆಕ್ಷನ್ ಮಾಡ್ತೀವಿ. ವೈ ಇನ್ಸ್ಪೆಕ್ಷನ್ ಸೆಕೆಂಡ್ ಆಬ್ಜೆಕ್ಟಿವ್ಸ್ ನಿಮ್ಗೆ ಹೇಳ್ತೀನಿ ಮಕ್ಕಳೇ. ಟು ಇಂಪ್ರೂವ್ ದ ಪ್ರಾಡಕ್ಟ್ ಕ್ವಾಂಟಿಟಿ ಅಂಡ್ ರಿಲಿಯಬಿಲಿಟಿ. ಒಂದು ವಸ್ತುವಿನ ಕ್ವಾಂಟಿಟಿಯನ್ನ ಹೆಚ್ಚು ಮಾಡೋದಕ್ಕೆ, ಉತ್ಪಾದನೆಯನ್ನ ಜಾಸ್ತಿ ಮಾಡೋದಕ್ಕೆ, ಮತ್ತೆ ಅದನ್ನ
ರಿಲಿಯಬಿಲಿಟಿಯನ್ನ ಇಂಪ್ರೂವ್ ಮಾಡಲಿಕ್ಕೆ ನಾವು ಇನ್ಸ್ಪೆಕ್ಷನ್ ನಾವು ಮಾಡ್ತೀವಿ. ದಟ್ ಇಸ್ ದ ಆಬ್ಜೆಕ್ಟಿವ್. Now let us come to what are all the elements of inspection process. So ಇನ್ಸ್ಪೆಕ್ಷನ್ ಪ್ರೋಸೆಸ್ ನಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ ಅಂದ್ರೆ ಇಂಟರ್ಪ್ರಿಟೇಷನ್ಸ್ ಆಫ್ ಕ್ವಾಲಿಟಿ ರಿಕ್ವೈರ್ಮೆಂಟ್ಸ್. ನೋಡಿ, ಮೊದಲನೇ ಎಲಿಮೆಂಟ್ಸ್ ಇಂಟರ್ಪ್ರಿಟೇಷನ್ಸ್ ಅಂದರೆ ಒಂದು ಗುಣಮಟ್ಟದ ವಸ್ತುವನ್ನ ತಯಾರಲಿಕ್ಕೆ ಕ್ವಾಲಿಟಿ ಗುಣಮಟ್ಟ ಇದೆ ಅಂತ ನೀವು ಪರಿಗಣನೆ ಮಾಡಬೇಕಾದ್ರೆ ಅದಕ್ಕೆ ಏನೇನೆಲ್ಲ ಬೇಕು ರಿಕ್ವೈರ್ಮೆಂಟ್ಸ್ ಅದನ್ನ ಇಂಟರಪ್ಟ್ ಮಾಡ್ತಕ್ಕಂಥದ್ದು. ಸ್ಯಾಂಪ್ಲಿಂಗ್ ಆಫ್ ದ ಮೆಟೀರಿಯಲ್ ಟು ಬಿ ಇನ್ಸ್ಪೆಕ್ಟೆಡ್. ಒಂದು ವಸ್ತುವಿನ ಸ್ಯಾಂಪಲ್ ಅನ್ನ ಇನ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು, ಚೆಕ್ ಮಾಡ್ತಕ್ಕಂಥದ್ದು. ಯಾತಕ್ಕೆ ಚೆಕ್ ಮಾಡ್ತೀರಿ? ಸೊ ವೆದರ್ ಇಟ್ ಈಸ್ ಇನ್ ಸ್ಪೆಸಿಫಿಕ್ ಸ್ಟ್ಯಾಂಡರ್ಡ್ ಆರ್ ನಾಟ್, ಅದು ಸ್ಪೆಸಿಫಿಕ್ ಸ್ಟ್ಯಾಂಡರ್ಡ್ ನಲ್ಲಿ ಇದೆಯೋ ಅಥವಾ ಇಲ್ಲವೋ ಅನ್ನುವುದನ್ನ ಖಾತ್ರಿ ಮಾಡುವುದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಮಕ್ಕಳೇ? ಸ್ಯಾಂಪ್ಲಿಂಗ್ ಆಫ್ ದ ಮೆಟೀರಿಯಲ್ ಟು ಬಿ ಇನ್ಸ್ಪೆಕ್ಟೆಡ್. Third one, examinations of the material from the sample to be inspected. ನಾಲ್ಕನೇದು, ಡಿಸಿಷನ್ ಅಂಡ್ ಆಕ್ಷನ್ ಅಗೇನ್ಸ್ಟ್ ದ ಇನ್ಸ್ಪೆಕ್ಷನ್ ಆಫ್ ಸ್ಯಾಂಪಲ್ ವೆದರ್ ಟು ಪಾಸ್ ಆರ್ ರಿಜೆಕ್ಟ್. ಈಗ ನಾವು ಎಕ್ಸಾಮಿನೇಷನ್ಸ್ ಮಾಡಿದೀವಿ, ಸ್ಯಾಂಪಲ್ ಅನ್ನ ಎಕ್ಸಾಮಿನೇಷನ್ಸ್ ಮಾಡಿದೀವಿ ಮೆಟೀರಿಯಲ್ ಅಲ್ಲಿ, ಪ್ರಾಡಕ್ಟ್ ನಲ್ಲಿ. ಈಗ ಡಿಸಿಷನ್ ತಗೋಬೇಕು, ಅದಕ್ಕೆ ಆಕ್ಷನ್ ಅನ್ನ ತಗೋಬೇಕು, ಹೀಗೆ ತಕ್ಕ ಪ್ರತಿಕ್ರಿಯೆ ಇಲ್ಲಿ ನಾವು ವ್ಯಕ್ತಪಡಿಸಬೇಕಾಗುತ್ತೆ ಇನ್ಸ್ಪೆಕ್ಟರ್ ಅಥವಾ ಇನ್ಸ್ಪೆಕ್ಷನ್ ಪ್ರೋಸೆಸ್ ನಲ್ಲಿ. ಅದೇನದು? ವೆದರ್ ಇಟ್ ಇಸ್ ಪಾಸ್ ಆರ್ ರಿಜೆಕ್ಟ್, ಐದರ್ ಇಟ್ ಈಸ್ ಅಕ್ಸೆಪ್ಟೆಡ್ ಆರ್ ರಿಜೆಕ್ಟೆಡ್. ದಟ್ ಈಸ್ ಇಂಪಾರ್ಟೆಂಟ್ ಇನ್ ಇನ್ಸ್ಪೆಕ್ಷನ್ ಪ್ರೋಸೆಸ್. Now let us come to the second stage of quality control. ಕ್ವಾಲಿಟಿ ನಲ್ಲಿ ಕ್ವಾಲಿಟಿನ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ನಿಮ್ಗೆ ಎಂಪ್ಲಾಯಬಿಲಿಟಿ ಸ್ಕಿಲ್ ನಲ್ಲಿ ಸಾಫ್ಟ್ ಸ್ಕಿಲ್ ಮಾಡಬೇಕಾದ್ರೆ 7 QC ಟೂಲ್ಸ್ ಅನ್ನ ಹೇಳಿದೀನಿ, ಕೈಜಾನ್ಸ್ ಅನ್ನ ಹೇಳಿದೀನಿ, ಮುರಿ ಎಲ್ಲ ಹೇಳಿದೀನಿ. ಇವೆಲ್ಲವನ್ನ ನೆನಪು ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಥಿಯರಿ ಟಾಪಿಕ್ ನಲ್ಲಿ ಸ್ವಲ್ಪ ಬ್ರೀಫ್ ಆಗಿ ಕೊಟ್ಟಿದ್ದಾನೆ, ಸಿಂಪಲ್ ಆಗಿ ಕೊಟ್ಟಿದ್ದಾನೆ. ಅಲ್ಲಿ ಇನ್ನು ಡೀಟೈಲ್ಸ್ ಆಗಿ ನಿಮ್ಗೆ ಚರ್ಚೆಯನ್ನ ಮಾಡಿದ್ದೀನಿ. ಮತ್ತೆ ಒಂದ್ಸಲಿ ಅದನ್ನ ತೆಗೆದು ರಿಪೀಟ್ ಅನ್ನ ಮಾಡಿ ನೋಟ್ಸ್ ಅನ್ನ ಕೊಟ್ಟಿದ್ದೀನಿ, ನೋಡಿ. Now let us come to the quality control. Once again, quality control is a short process by which entities review the quality of all factors involved in the productions. ಇದು ಒಂದು ಶಾರ್ಟ್ ಪ್ರೋಸೆಸ್, ಕ್ವಾಲಿಟಿ ಕಂಟ್ರೋಲ್ ಅಂತಕ್ಕಂಥದ್ದು. ನೋಡಿ, ಕ್ವಾಲಿಟಿ ಅಂದ್ರೆ ಏನು? ಟು ಫುಲ್ಫಿಲ್ ದ ರಿಕ್ವೈರ್ಮೆಂಟ್, ಟು ಫುಲ್ಫಿಲ್ ದ ಪರ್ಪಸಸ್, ಟು ಡಿಗ್ರಿ ಆಫ್ ಎಕ್ಸಲೆನ್ಸ್, to fulfill the need, satisfy the customer. This is the quality. ಸೊ ಇವೆಲ್ಲವನ್ನ ಮಾಡಬೇಕಾದ್ರೆ ಇದು ಒಂದು ಶಾರ್ಟ್ ಪ್ರೋಸೆಸ್. ಕ್ವಾಲಿಟಿ ಕಂಟ್ರೋಲ್ ಮಾಡಬೇಕು. ನೀವು ಯಾವಾಗ ಕ್ವಾಲಿಟಿ ಕಂಟ್ರೋಲ್ ಅನ್ನು ಮಾಡ್ತೀರೋ then the product will be quality. When you control the quality control, customer will be satisfied. When the quality can be controlled, the customer purpose will be fulfilled, customer requirements is fulfilled. So that is quality control, production process ನಲ್ಲಿ. ಕ್ವಾಲಿಟಿ ಕಂಟ್ರೋಲ್ ಕ್ಯಾನ್ ಬಿ ಡಿಫೈನ್ಡ್ ಆಸ್, ಇದರಲ್ಲಿ ಒಂದು ಡೆಫಿನೇಷನ್ಸ್ ಅನ್ನ ನಿಮ್ಗೆ ಹೇಳ್ತೀನಿ ಮಕ್ಕಳೇ. ಈಗಾಗಲೇ ಹೇಳಿದ್ದೀನಿ ನಿಮ್ಗೆ ಕ್ವಾಲಿಟಿ ಕಂಟ್ರೋಲ್ ಅಂದ್ರೆ ನಿಮ್ಗೆ ಮನದಟ್ಟಾಗಿದೆ. So quality control can be defined as the part of quality management focused on fulfilling the quality requirements. ಇದುವರೆಗೆ ಏನು ಹೇಳಿದೆ ನಾನು? To focus on fulfilling the quality requirements. It is a management focus. Quality control ಅಂದ್ರೆ it is a part of quality management focus on fulfilling the quality requirements. That means ಇಷ್ಟೇ ಡೆಫಿನೇಷನ್.
ವೈಲ್ ಕ್ವಾಲಿಟಿ ಅಶ್ಯೂರೆನ್ಸ್, ಇದರಲ್ಲಿ ಇನ್ನೊಂದು ಕ್ವಾಲಿಟಿ ಅಶ್ಯೂರೆನ್ಸ್ ಬರುತ್ತೆ. ಕ್ವಾಲಿಟಿ ಕಂಟ್ರೋಲ್ ಬೇರೆ, ಅಶ್ಯೂರೆನ್ಸ್ ಬೇರೆ ಬರುತ್ತೆ. ಭರವಸೆಯನ್ನ ನೀಡತಕ್ಕಂಥದ್ದು, ಗುಣಮಟ್ಟದ ಬಗ್ಗೆ ಭರವಸೆಯನ್ನ ನೀಡತಕ್ಕಂಥದ್ದು ಅಶ್ಯೂರೆನ್ಸ್. ವೈಲ್ ಕ್ವಾಲಿಟಿ ಅಶ್ಯೂರೆನ್ಸ್ ರಿಲೇಟ್ to how a process is performed or how a product is made. Quality control is more the inspection aspect of quality management. ಅಶ್ಯೂರೆನ್ಸ್ ಏನ್ ರಿಲೇಟ್ ಮಾಡುತ್ತೆ ಅಂದ್ರೆ ಪ್ರೋಸೆಸ್ ಹೇಗೆ, ಪರ್ಫಾರ್ಮೆನ್ಸ್ ಹೇಗೆ, ಪ್ರಾಡಕ್ಟ್ ಹೇಗೆ ಉತ್ಪಾದನೆಯನ್ನ ಮಾಡ್ತೀರಿ. ಹಾಗಾಗಿ quality controls is more than the inspection aspect, the quality management. Inspection ಗಿಂತ ಕ್ವಾಲಿಟಿ ಕಂಟ್ರೋಲ್ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ವಿಷಯವನ್ನ ನಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡುತ್ತೆ ಕ್ವಾಲಿಟಿ ಬಗ್ಗೆ. And alternate definitions of the quality control, the operational techniques and activities used to fulfill the requirements for quality. ಅಂದರೆ ಒಂದು ಉತ್ತಮ ಗುಣಮಟ್ಟದ ವಸ್ತುವನ್ನ ತಯಾರು ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ ಅಥವಾ ಪ್ರೋಸೆಸ್ ಅಥವಾ ಆಪರೇಷನಲ್ ಟೆಕ್ನಿಕ್ಸ್ ಮತ್ತೆ ಆಪರೇಷನಲ್ ಆಕ್ಟಿವಿಟೀಸ್ ಏನನ್ನ ಯೂಸ್ ಮಾಡ್ತೀವೋ ಈ ಕ್ವಾಲಿಟಿ ರಿಕ್ವೈರ್ಮೆಂಟ್ ಅನ್ನು ಫುಲ್ಫಿಲ್ ಮಾಡಲಿಕ್ಕೆ, ದಟ್ ಈಸ್ ಕಾಲ್ಡ್ ಕ್ವಾಲಿಟಿ ಕಂಟ್ರೋಲ್. ಗೊತ್ತಾಯ್ತಲ್ಲ? ನೌ ಲೆಟ್ ಅಸ್ ಕಮ್ ಕ್ವಾಲಿಟಿ ಅಶ್ಯೂರೆನ್ಸ್. ಕ್ವಾಲಿಟಿ ಅಶ್ಯೂರೆನ್ಸ್, quality assurance can be defined as, it's a part of quality management. Assurance ಅನ್ನೋದು ಒಂದು part of a quality management focused on providing confidence that quality requirements will be fulfilled. ಭರವಸೆ ಕೊಡ್ತಕ್ಕಂಥದ್ದು ಒಂದು ಕ್ವಾಲಿಟಿ ಅಶ್ಯೂರೆನ್ಸ್, ಗುಣಮಟ್ಟದ ಬಗ್ಗೆ ಖಾತ್ರಿಯನ್ನು ಕೊಡ್ತಕ್ಕಂಥದ್ದು. ಅಂದ್ರೆ ದಟ್ ಮೀನ್ಸ್ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಪಾರ್ಟ್ ಆಫ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಫೋಕಸ್ಡ್ ಆನ್ ದ ಪ್ರೊವೈಡಿಂಗ್ ಕಾನ್ಫಿಡೆನ್ಸ್ ದಟ್ ಕ್ವಾಲಿಟಿ ರಿಕ್ವೈರ್ಮೆಂಟ್ ವಿಲ್ ಬಿ ಫುಲ್ಫಿಲ್ಡ್. ನಾವು ನಿಮ್ಮ ಎಲ್ಲ ನೀಡ್ಸ್ ಅನ್ನ, ರಿಕ್ವೈರ್ಮೆಂಟ್ಸ್ ಅನ್ನ ಫುಲ್ಫಿಲ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಕ್ವಾಲಿಟಿ ಅಶ್ಯೂರೆನ್ಸ್. ನಾವು ಸ್ವಲ್ಪ ಡಿಫರೆನ್ಸ್ ಬಿಟ್ವೀನ್ ಇನ್ಸ್ಪೆಕ್ಷನ್ ಅಂಡ್ ಕ್ವಾಲಿಟಿ ಕಂಟ್ರೋಲ್ ಬರೋಣ. Inspections means checking of materials, products or components at various stages with reference to certain predetermined factors and sorting out faulty items. ಇನ್ಸ್ಪೆಕ್ಷನ್ ಅಂದ್ರೆ ಈಗಾಗಲೇ ನಾನು ವಿವರವಾಗಿ ಹೇಳ್ತಾ ಬಂದಿದ್ದೀನಿ. ಚೆಕಿಂಗ್ ಆಫ್ ಮೆಟೀರಿಯಲ್ಸ್, ಕಾಂಪೊನೆಂಟ್ ಅನ್ನ ಚೆಕ್ ಮಾಡೋದು ಬೇರೆ ಬೇರೆ ಸ್ಟೇಜ್ ನಲ್ಲಿ. ಅಂದ್ರೆ ಬೇರೆ ಬೇರೆ ಸ್ಟೇಜ್ ನಲ್ಲಿ ಈಗಾಗಲೇ ಪ್ರೀ ಡೆಟರ್ಮೈನ್ಡ್ ಫ್ಯಾಕ್ಟರ್ಸ್ ಏನೇನಿರ್ಬೇಕು ನಮ್ಗೆ ಗೊತ್ತು, ಅವೆಲ್ಲವನ್ನ ಚೆಕ್ ಮಾಡೋದು. ಯಾವ್ದಾದ್ರು ಫಾಲ್ಟಿ ಐಟಮ್ ಇದ್ರೆ ಅದನ್ನ ಸಾರ್ಟ್ ಔಟ್ ಮಾಡ್ತಕ್ಕಂಥದ್ದು. ಸೊ ದಟ್ ಇಸ್ ಕಾಲ್ಡ್ ಇನ್ಸ್ಪೆಕ್ಷನ್ಸ್. ಇನ್ ಕ್ವಾಲಿಟಿ ಕಂಟ್ರೋಲ್, ಈಗ ತಾನೇ ಹೇಳಿದೀನಿ ಕ್ವಾಲಿಟಿ ಕಂಟ್ರೋಲ್ ಬಗ್ಗೆ ವಿವರವಾಗಿ ಹೇಳ್ಕೊಂಡು ಬಂದಿದ್ದೀನಿ. ಇಟ್ಸ್ ಎ ಬ್ರಾಡ್ ಟರ್ಮ್ ವಿಚ್ ಇನ್ಕ್ಲೂಡ್ ಆಸ್ ನಂಬರ್ ಆಫ್ ಆಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಇನ್ಸ್ಪೆಕ್ಷನ್ ಇನ್ ಆರ್ಡರ್ ಟು ಬಿಲ್ಡ್ ಅಪ್ ಅಂಡ್ ರೆಗ್ಯುಲೇಟ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. ಅಂದ್ರೆ ಒಟ್ಟಾರೆಯಾಗಿ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಅನ್ನ, ಕ್ವಾಲಿಟಿ ರಿಕ್ವೈರ್ಮೆಂಟ್ಸ್ ಅನ್ನ ಫುಲ್ಫಿಲ್ ಮಾಡಲಿಕ್ಕೆ ಏನೇನೆಲ್ಲ ಆಕ್ಟಿವಿಟೀಸ್ ಅನ್ನ ಮಾಡ್ತೀವೋ ಇನ್ಕ್ಲೂಡಿಂಗ್ ಇನ್ಸ್ಪೆಕ್ಷನ್. ಸೊ ದಟ್ ಈಸ್ ಕಾಲ್ಡ್ ಕ್ವಾಲಿಟಿ ಕಂಟ್ರೋಲ್. ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಇನ್ಸ್ಪೆಕ್ಷನ್ ಅಂಡ್ ಕ್ವಾಲಿಟಿ ಕಂಟ್ರೋಲ್. ಇನ್ಸ್ಪೆಕ್ಷನ್ ಅಂಡ್ ಕ್ವಾಲಿಟಿ ಕಂಟ್ರೋಲ್ ಅನ್ನ ಮುಂದಿನ ಒಂದು ವ್ಯತ್ಯಾಸವನ್ನು ನೋಡಿ. An inspection is most generally an organized examinations or formal evaluation exercise which may include measurement, testing, gauging, comparisons of materials or items.
ನೋಡಿ, ಇನ್ಸ್ಪೆಕ್ಷನ್ ನಲ್ಲಿ ಒಂದು ಆರ್ಗನೈಸ್ಡ್ ಎಕ್ಸಾಮಿನೇಷನ್ಸ್, ಆರ್ಗನೈಸ್ಡ್ ಟೆಸ್ಟಿಂಗ್ ಅಂತ ಕರಿಬಹುದು ನಾವು. ಇವ್ಯಾಲ್ಯೂಯೇಷನ್ ಮಾಡ್ತೀವಿ, ವಿಚ್ ಮೇ ಇನ್ಕ್ಲೂಡ್ ಏನಿರುತ್ತೆ ಇದರಲ್ಲಿ, ಮೆಜರ್ಮೆಂಟ್ ಇರ್ಬೋದು, ಟೆಸ್ಟಿಂಗ್ ಇರ್ಬೋದು, ಗೇಜಿಂಗ್ ಇರ್ಬೋದು, ಕಂಪ್ಯಾರಿಸನ್ಸ್ ಇರ್ಬೋದು, ಪ್ರಾಡಕ್ಟ್ ಅನ್ನ, ಮೆಟೀರಿಯಲ್ ಅನ್ನ, ಐಟಮ್ಸ್ ಅನ್ನ. So that is called inspection. An inspection determines if the material or items is in proper quantity and quality. ಇನ್ಸ್ಪೆಕ್ಷನ್ ಏನನ್ನ ಹೇಳುತ್ತೆ ಅಂದ್ರೆ, ಐಟಮ್ ಅಥವಾ ಮೆಟೀರಿಯಲ್ ಇಸ್ ಇನ್ ಪ್ರಾಪರ್ ಕ್ವಾಂಟಿಟಿ ಅಂಡ್ ಕ್ವಾಲಿಟಿ. ಇನ್ಸ್ಪೆಕ್ಷನ್ ಕ್ಯಾನ್ ಬಿ ಡನ್ ಇಂಡಿವಿಜುವಲಿ, ಲಾಟ್ ಬೈ ಲಾಟ್. ಇನ್ಸ್ಪೆಕ್ಷನ್ಸ್ ಅನ್ನ ಇಂಡಿವಿಜುವಲ್ ಆಗಿ ಬೇಕಾದ್ರೂ ಮಾಡಬಹುದು, ಲಾಟ್ ಬೈ ಲಾಟ್ ಬೇಕಾದ್ರೂ ನಾವು ಮಾಡಬಹುದು. ದಿಸ್ ಇನ್ಸ್ಪೆಕ್ಷನ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 categories: ರಿಸೀವಿಂಗ್ ಇನ್ಸ್ಪೆಕ್ಷನ್, ಇನ್ ಪ್ರೋಸೆಸ್ ಇನ್ಸ್ಪೆಕ್ಷನ್ಸ್ ಅಂಡ್ ಫೈನಲ್ ಇನ್ಸ್ಪೆಕ್ಷನ್. ನೋಡಿ, ಇನ್ಸ್ಪೆಕ್ಷನ್ಸ್ ಅನ್ನ 3 ಸ್ಟೇಜ್ ನಲ್ಲಿ ಮಾಡ್ತೀವಿ, 3 categories. ಒಂದು, at the time of receiving, like raw materials, designs, drawings, machines conditions, what are all the raw material used. So these are all the receiving time inspection. In process inspections, at the time of process, ಅಂದ್ರೆ stage, manufacturing process, in between, in process. Final inspection, after the product, ಫಿನಿಶಿಂಗ್ ಆಗಿದೆ ವಸ್ತು, ಅವಾಗ ಮಾಡ್ತೀವಲ್ಲ, ದಟ್ ಇಸ್ ಕಾಲ್ಡ್ ಫೈನಲ್ ಇನ್ಸ್ಪೆಕ್ಷನ್. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಮೆಟಲ್ ಪೀಸ್ ಅನ್ನ ಕೊಡ್ತೀನಿ ಮಕ್ಕಳೇ, ಏನ್ ಮಾಡ್ತೀರಿ? ಫಸ್ಟ್ ಸೈಜ್ ಸರಿಯಾಗಿದೆಯಾ, ಏನಾದ್ರು ಬರ್ಸಿದ್ಯಾ, ಬೆಂಡ್ ಇದೆಯಾ, ನೀವು ಬಳಸ್ತಕ್ಕಂಥ ಇಕ್ವಿಪ್ಮೆಂಟ್ಸ್ ಎಲ್ಲ ಇದೆಯಾ. ಸೊ ದಿಸ್ ಇಸ್ ರಿಸೀವಿಂಗ್ ಟೈಮ್ ಇನ್ಸ್ಪೆಕ್ಷನ್. ಇನ್ ಪ್ರೋಸೆಸ್ ಇನ್ಸ್ಪೆಕ್ಷನ್, ಫೈಲ್ ಮಾಡ್ತಾ ಇದ್ದೀರಿ, ಏನ್ ಮಾಡ್ತೀರಿ? ಟ್ರೈ ಸ್ಕ್ವೇರ್ ಟಕ್ ಅಂತ ಹಿಡಿತೀರಿ, ರೈಟ್ ಆಂಗಲ್ ಚೆಕ್ ಮಾಡ್ತೀರಿ, ಫ್ಲಾಟ್ನೆಸ್ ಚೆಕ್ ಮಾಡ್ತೀರಿ, ಡೈಮೆನ್ಷನ್ ಚೆಕ್ ಮಾಡ್ತೀರಿ. ಫೈನಲ್ ಇನ್ಸ್ಪೆಕ್ಷನ್ಸ್ ಅವೆಲ್ಲ ಇನ್ ಪ್ರೋಸೆಸ್. ಫೈನಲ್ ಏನ್ ಮಾಡ್ತೀವಿ? ಆಫ್ಟರ್ ಕಂಪ್ಲೀಷನ್ ಫಿಟ್ಟಿಂಗ್ ಎಲ್ಲ ಆದ್ಮೇಲೆ ಬರ್ಸ್ ಎಲ್ಲ ತೆಗೆದು ಅದರ ಡೈಮೆನ್ಷನ್ಸ್ ಒನ್ಸ್ ಅಗೇನ್ ಚೆಕ್ ಮಾಡಿ, ಆ ಕ್ವಾಲಿಟಿ ವಿತ್ ಇನ್ ದ ಲಿಮಿಟ್ಸ್ ಅಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ. ದಿಸ್ ಇಸ್ ಕಾಲ್ಡ್ ದ 3 categories ಆಫ್ ಇನ್ಸ್ಪೆಕ್ಷನ್ಸ್. ಅಂದ್ರೆ ಡಿಸೈನ್, ಗೋ ಟು ಇನ್ಸ್ಪೆಕ್ಷನ್, ಆಯ್ತಾ? ಮತ್ತೆಲ್ಲೋಗುತ್ತೆ ಅದು ಇನ್ಸ್ಪೆಕ್ಷನ್ ಇಂದ ಮ್ಯಾನುಫ್ಯಾಕ್ಚರಿಂಗ್, ಮತ್ತೆ ಇನ್ಸ್ಪೆಕ್ಷನ್, ಫೈನಲ್ ಪ್ರಾಡಕ್ಟ್ ಪಾರ್ಟ್. ನಾವು ಲೆಟ್ ಅಸ್ ಕಮ್ ಟು ದಿ PDCA ಸೈಕಲ್ ಮಾಡೆಲ್ ಅಂತ ಒಂದು ಇದೆ. ಇದನ್ನ ಹಿಂದೆನೂ ಕೂಡ ನಿಮ್ಗೆ ಹೇಳಿದೀನಿ. ಏನಪ್ಪ PDCA ಅಂದ್ರೆ? ಹಾಕಿದ ಪ್ಲಾನ್, ಡೂ, ಚೆಕ್, ಆಕ್ಟ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. PDCA ಸೈಕಲ್ ಮಾಡೆಲ್ ನೋಡೋಣ ಮಕ್ಕಳೇ. PDCA cycle model is also known as Deming cycle ಅಥವಾ Shewhart cycle ಅಥವಾ ಕಂಟ್ರೋಲ್ ಸೈಕಲ್ ಅಂತ ನಾವು ಕರಿತೀವಿ. ಏನನ್ನ? PDCA ಸೈಕಲ್ ಅನ್ನ. Why this cycle is required ಅಂದ್ರೆ, this model is implemented to improve the quality and effectiveness of process within the product life cycle management and project management. ಯಾವುದೇ ಒಂದು ವಸ್ತುವಿನ ಪ್ರಾಡಕ್ಟ್ ಲೈಫ್ ಸೈಕಲ್ ಏನಿದೆ ಅದು ಎಫೆಕ್ಟಿವ್ನೆಸ್ ಆಗಿರಬೇಕು. ಕ್ವಾಲಿಟಿ ಅನ್ನ ಇಂಪ್ರೂವ್ ಮಾಡಲಿಕ್ಕೆ, ಅದರ ಪ್ರಾಡಕ್ಟ್ ಲೈಫ್ ಸೈಕಲ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ನಾವು ಈ ಒಂದು ಮಾಡೆಲ್ ಅನ್ನ ನಾವು ಬಳಸ್ತೀವಿ. PDCA ಮಾಡೆಲ್ ಅನ್ನ. ಇಲ್ಲಿ 4 ಸ್ಟೆಪ್ಸ್ ಇದೆ. ದಟ್ ಈಸ್ ನಂಬರ್ 1 is plan, ನಂಬರ್ 2 is do, ನಂಬರ್ 3 is check, ನಂಬರ್ 4 is act. Plan, do, check, act. So this is called
PDCA ಸೈಕಲ್ ನೋಡೋಣ ಮಕ್ಕಳೇ, ಇಲ್ಲಿ ಆಗಿದೆ PDCA. ರೆಡ್ ಅಲ್ಲಿ ಇದೆ ನೋಡಿ, ಪ್ಲಾನ್. ಎಸ್ಟಾಬ್ಲಿಷ್ ಎ ಬೇಸ್ ಲೈನ್, ಐಡೆಂಟಿಫೈ ದ ಪ್ರಿಯಾರಿಟೀಸ್, ಸೆಟ್ ಆಫ್ ಇಂಪ್ರೂವ್ಮೆಂಟ್, ಗೋಲ್ಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಎಲ್ಲಿರ್ಬೇಕು? ಪ್ಲಾನ್ ಅಲ್ಲಿ ಇರ್ಬೇಕು. ಸೊ ನೆಕ್ಸ್ಟ್ ಡೂ ಸ್ಟೇಜ್ ಬರ್ತೀವಿ ಮಕ್ಕಳೇ. ಇಲ್ಲಿದೆ ನೋಡಿ ಡೂ ಅಂತ. ಇಂಪ್ಲಿಮೆಂಟ್ ಆಕ್ಷನ್ಸ್, ಪ್ಲಾನ್ಸ್ ಟು ಅಚೀವ್ ಗೋಲ್ಸ್. ನಮ್ಮ ಗೋಲ್ ಅನ್ನ ರೀಚ್ ಮಾಡಬೇಕಾದ್ರೆ ಇಂಪ್ಲಿಮೆಂಟ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ? ಮಾಡ್ಕೋಬೇಕಾಗುತ್ತೆ. ಚೆಕ್, ಅದ್ ಮಧ್ಯೆ ನಾವೇನ್ ಮಾಡ್ಬೇಕಾಗುತ್ತೆ? ಮಾನಿಟರ್ ಅಂಡ್ ಮೆಜರ್ ಎನಿ ಪ್ರಾಬ್ಲಮ್, ಫೈಂಡ್ ಅಂಡ್ ಫಿಕ್ಸ್ ದ ಪ್ರಾಬ್ಲಮ್, document results. These are all checking. Plan, do, check. Final, act. Evaluate, apply, lesson learned. Modify as necessary. Another necessary idre modify ಮಾಡಿ. That means PDCA ಅಂದರೆ it is a continuous improvement. That means continual improvement. ಇದು ಹೋಗ್ತಾ ಇರಬೇಕು, ಚಕ್ರ ಏನಾಗ್ತಾ ಇರಬೇಕು? ಸುತ್ತಾ ಇರಬೇಕು. Continual improvement to give a good quality. To give a good quality. This is called plan, do, check, act. Now let us come to the quality parameters. One moment. Quality. Already I told there are so many definitions. Quality is a conformance to the requirements or specification. General definitions. ಏನ್ ಸರ್ ಅಷ್ಟೊಂದು ಹೇಳ್ತಾ ಇದ್ರಿ ಕ್ವಾಲಿಟಿ ಬಗ್ಗೆ? ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬೊಬ್ರು ಎಷ್ಟು ಜನ ಇಲ್ಲಿ ಇದೀರಿ ಈಗ ನನ್ನ ಹತ್ರ ಕನೆಕ್ಟ್ ಆಗಿದೆ, ಅಷ್ಟು ಜನನು ಅಷ್ಟು ಡೆಫಿನೇಷನ್ಸ್ ಹೇಳ್ಬೋದು ನಿಮ್ದೇ ಹೇಳಿಕೆಯಲ್ಲಿ. ಡಿಗ್ರಿ ಆಫ್ ಎಕ್ಸಲೆನ್ಸ್, ಫಿಟ್ನೆಸ್ ಫಾರ್ ಯೂಸ್, ಫಿಟ್ನೆಸ್ ಫಾರ್ ಪರ್ಪಸಸ್, conformance the requirement or specifications is also called as quality. Quality is the fitness for use. The quality of the product or service is the fitness of the product or service for meeting or exceeding its intended use as required by the customer. That means the customer need ಏನಿದೆ ಅದನ್ನೆಲ್ಲ ನಾವು ಫುಲ್ಫಿಲ್ ಮಾಡ್ತಕ್ಕಂಥದ್ದೇ ಕ್ವಾಲಿಟಿ. Quality of a product. Quality of a product or a service defined by more elements. These elements are known as quality characteristics ಅಂತ ಕರಿತೀವಿ. ಈ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಏನಿದೆ ಇದನ್ನ ಕ್ವಾಲಿಟಿ ಚಾರಕ್ಟರಿಸ್ಟಿಕ್ಸ್ ಅಂತಾನು ಕರಿತೀವಿ. ಇಲ್ಲಿ ನಾವು ಕ್ವಾಲಿಟಿ ಚಾರಕ್ಟರಿಸ್ಟಿಕ್ಸ್ ನ ಕೆಲವು ಕೆಟಗರಿನಲ್ಲಿ 4 ಕೆಟಗರಿನಲ್ಲಿ ಹೇಳ್ತಾ ಹೋಗ್ತೀವಿ. ಸ್ಟ್ರಕ್ಚರಲ್ ಚಾರಕ್ಟರಿಸ್ಟಿಕ್ಸ್. ಮೊದಲು ಸ್ಟ್ರಕ್ಚರ್ ಅಂದ್ರೆ ಲೆಂತ್, ವೆಯ್ಟ್, ಸ್ಟ್ರೆಂತ್, ವಿಸ್ಕಾಸಿಟಿ ಆಫ್ ಫ್ಲೂಯಿಡ್ ಲೈಕ್ ದಟ್ ಎಕ್ಸೆಟ್ರಾ. ಸೆನ್ಸರಿ ಚಾರಕ್ಟರಿಸ್ಟಿಕ್ಸ್ ಅಂದ್ರೆ ಯಾವುದೋ ಒಂದು ಫುಡ್ ಅನ್ನ ಆರ್ಡರ್ ಮಾಡ್ತೀರಿ ನೀವು, ಅದು ಟೇಸ್ಟ್ ಆಫ್ ಗುಡ್ ಫುಡ್, ಅಥವಾ ಅದ್ರ ಪ್ಯಾಕೆಟ್, ಬ್ಯೂಟಿ ಆಫ್ ದಿ ಮಾಡೆಲ್, ಯಾವುದೋ ಒಂದು ವಸ್ತುವಿನ ಬ್ಯೂಟಿ ಆಫ್ ಮಾಡೆಲ್, ಅಥವಾ ಸ್ಮೆಲ್ ಆರ್ ಇಟ್ ಫ್ರಾಗ್ರೆನ್ಸ್. ಕೆಲವರು ಸ್ಮೆಲ್ ನೋಡದೆ ಹೊಟ್ಟೆ ತುಂಬಿತು ಅಂತ ಇದ್ರಿ. ಸೊ ದಟ್ ಈಸ್ ಸೆನ್ಸರಿ ಚಾರಕ್ಟರಿಸ್ಟಿಕ್ಸ್ ಇದೆ. ಟೈಮ್ ಓರಿಯೆಂಟೆಡ್, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವ್ಯಾರಂಟಿ, ರಿಲಿಯಬಿಲಿಟಿ, ಮೈಂಟೈನಬಿಲಿಟಿ ಇವೆಲ್ಲ ಬರುತ್ತೆ. ಒಂದು ಪ್ರಾಡಕ್ಟ್ ವಾರಂಟಿ ಏನು, ಅದರ ರಿಯಾಲಿಟಿ ಇದೆಯಾ, ರಿಲಿಯಬಿಲಿಟಿ ಇದೆಯಾ, ಮತ್ತೆ ಮೈಂಟೆನೆನ್ಸ್ ಇದೆಯಾ, ಸರ್ವಿಸ್ ಇದೆಯಾ. ಟೈಮ್ ಓರಿಯೆಂಟೆಡ್, ವಿತ್ ಇನ್ ದ ಟೈಮ್ ನಮಗೆ ವಸ್ತು ಸಿಗುತ್ತಾ. ಈ ದ ಕ್ವಾಲಿಟಿ ಚಾರಕ್ಟರಿಸ್ಟಿಕ್ಸ್ ಇದೆ. ಬರೀ ಕ್ವಾಲಿಟಿ ನಮ್ಗೆ ಚೆನ್ನಾಗಿದ್ಬಿಟ್ರೆ ಸಾಲದು, ಸರ್ವಿಸ್ ಕೊಡ್ಬೇಕು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಇರಬೇಕು, ಡ್ಯೂಟಿನೂ ಇರಬೇಕು, ನಮಗ್ ಬೇಕಾದಂತ ಸೈಜ್ ಇರಬೇಕು. ಬಟ್ಟೆ ಚೆನ್ನಾಗಿದೆ ಅಂತ ಹೇಳಿ ಇಷ್ಟ ಅಗಲ ಹೊಲ್ದು ಕೊಟ್ಬಿಟ್ರೆ ನಾವು ಹಾಕೊಳಕ್ಕಾಗತ್ತಾ? ಸ್ಟ್ರಕ್ಚರ್ ಏನಿರ್ಬೇಕು, ಸರಿ ಇರಬೇಕು. ಲಾಸ್ಟ್ ಒನ್, ಎಥಿಕಲ್ ಚಾರಕ್ಟರಿಸ್ಟಿಕ್ಸ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆನೆಸ್ಟಿ, ಕರ್ಟೆಸಿ, ಫ್ರೆಂಡ್ಲಿನೆಸ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸರ್ವಿಸ್ಗೆ ಹೋದ್ರೆ ನೀವಲ್ಲಿ ಆ ವಸ್ತುವನ್ನ ತೆಗೆದುಕೊಳ್ಳೋಕೆ ಹೋದ್ರೆ ನಿಮ್ಗೆ ಬೇಕಾಬಿಟ್ಟಿ ನಿಮ್ ಜೊತೆ ಬೇವ್ ಮಾಡಿದ್ರಾಗುತ್ತಾ? ನೋ. ಸೊ ಎಥಿಕಲ್ ಚಾರಕ್ಟರ್ಸ್ ಇರಬೇಕು, ಆನೆಸ್ಟ್ ಇರಬೇಕು, ಕರ್ಟೆಸಿ ಇರಬೇಕು, ಫ್ರೆಂಡ್ಲಿನೆಸ್ ಇರಬೇಕು, ಫೈತ್ ಇರಬೇಕು. ಇವೆಲ್ಲ ಎಥಿಕಲ್ ಚಾರಕ್ಟರಿಸ್ಟಿಕ್ಸ್. ದಿಸ್ ಆರ್ ಆಲ್ ದ 4 ಕ್ವಾಲಿಟಿ ಚಾರಕ್ಟರಿಸ್ಟಿಕ್ಸ್. ಈ
ಕ್ವಾಲಿಟಿ ಕಂಟ್ರೋಲ್ ಅಂಡ್ ಇನ್ಸ್ಪೆಕ್ಷನ್ ಪ್ರೋಸೆಸ್ ಒಂದು ಗ್ರಾಫಿಕ್ಸ್ ಹಾಕಿದ್ದೀನಿ. ಇಲ್ಲಿ ನೋಡಿ, ಇನ್ಪುಟ್ಸ್, ಮ್ಯಾನ್, ಮೆಟೀರಿಯಲ್ಸ್, ಡಿಸೈನ್ಸ್, ನೆಕ್ಸ್ಟ್ ಪ್ರೋಸೆಸ್ ಆಗ್ತಾ ಇದೆ. ಪ್ರೋಸೆಸ್ ಆದ್ಮೇಲೆ ಒಂದು ಪ್ರಾಡಕ್ಟ್ ಆಯ್ತು. ಪ್ರಾಡಕ್ಟ್ ಆದ್ಮೇಲೆ ಏನಾಯ್ತು, ಅದು ಇನ್ಸ್ಪೆಕ್ಟ್ ಆಯ್ತು. ರಿವರ್ಕ್ ಇದ್ರೆ ಮತ್ತೆ ಇಲ್ಲಿಗೆ ಬಂತು ಪ್ರೋಸೆಸ್ಗೆ. ಇನ್ಸ್ಪೆಕ್ಟ್ ಅಲ್ಲಿ ಏನಾದ್ರು ಫೈಲೂರ್ ಆದ್ರೆ ಮತ್ತೆ ಬಂದು ಮತ್ತೆ ಪ್ರಾಡಕ್ಟ್ ಓಕೆ, ಮತ್ತೆ ಅಗೈನ್ ಇನ್ಸ್ಪೆಕ್ಷನ್. ಸೊ ಅಕ್ಸೆಪ್ಟ್ ಆರ್ ರಿಜೆಕ್ಟೆಡ್, ಅಕ್ಸೆಪ್ಟ್ ಆರ್ ರಿಜೆಕ್ಟೆಡ್. ದಿಸ್ ಇಸ್ ದ process of quality control and inspections. These quality controls emphasis on three aspects. ನಂಬಿಕೆ, ಕಂಟ್ರೋಲ್ ನಲ್ಲಿ ಮೂರು ಅಂಶಗಳನ್ನು ನಾವು ನೋಡೋಣ. ಎಲಿಮೆಂಟ್ಸ್ such as controls, job management, designed well managed process, performance and integrity criteria, ಐಡೆಂಟಿಫಿಕೇಶನ್ಸ್ ಆಫ್ ರೆಕಾರ್ಡ್ಸ್. ಇದು ಒಂದು ಆಸ್ಪೆಕ್ಟ್ಸ್ ಕ್ವಾಲಿಟಿ ಕಂಟ್ರೋಲ್ ಎಂಫಸಿಸ್ ನಲ್ಲಿ. ಎರಡನೇದು ಕಾಂಪಿಟೆನ್ಸ್ ಅಂಡ್ ನಾಲೆಡ್ಜ್, ಸ್ಕಿಲ್, ಎಕ್ಸ್ಪೀರಿಯನ್ಸ್ ಅಂಡ್ ಕ್ವಾಲಿಫಿಕೇಶನ್ಸ್. ಇಲ್ಲಿ ಈ ಒಂದು ಕ್ವಾಲಿಟಿ ಕಂಟ್ರೋಲ್ ಎಂಫಸಿಸ್ ನಲ್ಲಿ ನಾಲೆಡ್ಜ್, ಸ್ಕಿಲ್, ಎಕ್ಸ್ಪೀರಿಯನ್ಸ್, ಕ್ವಾಲಿಫಿಕೇಶನ್ಸ್ ಈ ಆಸ್ಪೆಕ್ಟ್ಸ್ ಗಳು ಕೂಡ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತವೆ. ಅಂಡ್ ಆಲ್ಸೋ ಸಚ್ ಆಸ್ ಸಾಫ್ಟ್ ಎಲಿಮೆಂಟ್ಸ್, ಪರ್ಸನಲ್ ಇಂಟಿಗ್ರಿಟಿ, ಕಾನ್ಫಿಡೆನ್ಸ್, ಆರ್ಗನೈಸೇಷನಲ್ ಕಲ್ಚರ್, ಮೋಟಿವೇಶನ್, ಟೀಮ್ ಸ್ಪಿರಿಟ್ ಅಂಡ್ ಕ್ವಾಲಿಟಿ ರಿಲೇಶನ್ಶಿಪ್. ಈ ಮೂರು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇನ್ ಕ್ವಾಲಿಟಿ ಕಂಟ್ರೋಲ್. Now let us come to the aims of quality control. ಏನು ಗುರಿಗಳೇನು, ಏನಕ್ಕೆ ಕ್ವಾಲಿಟಿ ಕಂಟ್ರೋಲ್ ಮಾಡಬೇಕು? ಈಗಾಗಲೇ ನಿಮ್ಗೆ ಗೊತ್ತು. ಏನಕ್ಕೆ ಹೇಳಿ ನೋಡೋಣ. 5-10 ಸೆಕೆಂಡ್ ಟೈಮ್ ಕೊಡ್ತೀನಿ. ಎಸ್ ಎಸ್ ಎಸ್. ಓ, ಪ್ರಾಫಿಟ್ ಆಗುತ್ತಾ? ಗುಡ್. ಲಾಸ್ ಕಡಿಮೆ ಆಗುತ್ತಾ? ಗುಡ್. ಸ್ಕ್ರಾಪ್? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡೋಣ. ಟು ರೆಡ್ಯೂಸ್ ಕಂಪನಿ ಕಾಸ್ಟ್ ಥ್ರೂ ರಿಡಕ್ಷನ್ ಆಫ್ ಲಾಸಸ್ due to defects like achieving lower scrap, less rework, fewer customer returns. ಅಂದರೆ ಕಂಪನಿ ಕಾಸ್ಟ್ ಅನ್ನ ರೆಡ್ಯೂಸ್ ಮಾಡಬೇಕು, ಲಾಸಸ್ ಅನ್ನ ಕಡಿಮೆ ಮಾಡಬೇಕು. ಈಗಾಗಲೇ ಕೆಲವರು ಹೇಳಿದ್ವಿ. ಸ್ಕ್ರಾಪ್ ಅನ್ನ ಕಡಿಮೆ ಮಾಡಬೇಕು, ರೀವರ್ಕ್ ಅನ್ನ ಕಡಿಮೆ ಮಾಡಬೇಕು, ಕಸ್ಟಮರ್ ರಿಟರ್ನ್ ಕೊಡೋದನ್ನ ತಪ್ಪಿಸ್ಬೇಕು, ಕಡಿಮೆ ಮಾಡಬೇಕು. ಹಾಗೇನಾಗುತ್ತೆ, ಕಂಪನಿ ಕಾಸ್ಟ್ ರಿಡಕ್ಷನ್ಸ್ ಆಗುತ್ತೆ. To achieve interchangeability of manufacture in large scale productions, interchangeability ಬರೋದೇ mass productions, large scale productions. Interchangeability is the ability of the component to get replaced in place of old one or worn out one without getting any additional repair or any operations or any work is called interchangeability. So it is manufactured large scale industries ನಲ್ಲಿ, productions ನಲ್ಲಿ ಕ್ವಾಲಿಟಿ ಕಂಟ್ರೋಲ್ ಮಾಡಬಹುದು. ಕ್ವಾಲಿಟಿ ಕಂಟ್ರೋಲ್ ಮಾಡಿದಾಗ ಇಂಟರ್ಚೇಂಜಬಲ್ ಐಟಮ್ಸ್ ಅನ್ನ ನಾವು ರಿಪೇರ್ ಅನ್ನ ಮಾಡಬಹುದು, ಉತ್ಪಾದನೆಯನ್ನ ಮಾಡಬಹುದು, ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡಬಹುದು. ಪ್ರೊಡ್ಯೂಸ್ ಆಪ್ಟಿಮಮ್ ಕ್ವಾಲಿಟಿ ಅಟ್ ಮಿನಿಮಮ್ ಪ್ರೈಸ್. ಉತ್ತಮವಾದ ಗುಣಮಟ್ಟ ಕಡಿಮೆ ದುಡ್ಡಿಗೆ ಸಿಗ್ತಾ ಇದೆ, ಯಾಕೆ ತಗೊಳ್ಳಲ್ಲ? ಲೈಕ್ ದಟ್ ನಿಮ್ಮ ಮೊಬೈಲ್ ಫೋನ್ಸ್ ಎಲ್ಲ ನಿಮ್ಗೆ ಗೊತ್ತು. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಯಾಮ್ಸಂಗ್ ಅಷ್ಟೇ ಫೀಚರ್ಸ್ ಇನ್ಯಾವುದೋ ಒಂದು ಕೊಟ್ಟಿರ್ತಾನೆ, ಯಾವುದೋ ಆಪಲ್ ಅಷ್ಟೇ ಫೀಚರ್ಸ್, ಅದರ ಆಫ್ ರೇಟಿಗೆ ಸಿಗ್ತಾ ಇರ್ತದೆ. ಆಪ್ಟಿಮಮ್ ಕ್ವಾಲಿಟಿ, ಮಿನಿಮಮ್ ಪ್ರೈಸ್ ಯಾವ್ದ್ರಿಂದ ಸಾಧ್ಯ? ಕ್ವಾಲಿಟಿ ಕಂಟ್ರೋಲ್. ಕ್ವಾಲಿಟಿ ಕಂಟ್ರೋಲ್. ಇಂಟರ್ಚೇಂಜಬಿಲಿಟಿ ಯಾವ್ದ್ರಿಂದ ಸಾಧ್ಯ? ಕ್ವಾಲಿಟಿ ಕಂಟ್ರೋಲ್. ಕಂಪನಿ ಕಾಸ್ಟ್ ಅನ್ನು ರೆಡ್ಯೂಸ್ ಮಾಡಬಹುದು, ಯಾವ್ದ್ರಿಂದ ಸಾಧ್ಯ? ಕ್ವಾಲಿಟಿ ಕಂಟ್ರೋಲ್. ಟು ಎನ್ಶ್ಯೂರ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಕಸ್ಟಮರ್ಸ್ ವಿತ್ ಪ್ರಾಡಕ್ಟ್ಸ್ ಆರ್ ಸರ್ವಿಸ್ ಆಫ್ ಹೈ ಕ್ವಾಲಿಟಿ ಲೆವೆಲ್. ಅಂದರೆ ಕಸ್ಟಮರ್ ನ ಸ್ಯಾಟಿಸ್ಫೈ ಮಾಡಬೇಕು. ಪ್ರಾಡಕ್ಟ್ಸ್ ಇಂದ, ಸರ್ವಿಸ್ ಇಂದ, ಕ್ವಾಲಿಟಿ ಲೆವೆಲ್ ಟು ಬಿಲ್ಡ್ ಕಸ್ಟಮರ್ಸ್. ಕಸ್ಟಮರ್ಸ್ ಅಲ್ಲಿ ಗುಡ್ ವಿಲ್ ಅನ್ನ, ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರೋ ತರ ಬಿಲ್ಡ್ ಮಾಡಬೇಕು. ಕಾನ್ಫಿಡೆನ್ಸ್, ರೆಪ್ಯುಟೇಷನ್ಸ್ ಆಫ್ ಮ್ಯಾನುಫ್ಯಾಕ್ಚರರ್ ಇದು ಬಿಲ್ಡ್ ಆಗಬೇಕು. ಯಾವಾಗ ಸಾಧ್ಯ? ವೆನ್ ಯು ಕಂಟ್ರೋಲ್ ದ ಕ್ವಾಲಿಟಿ. ಕ್ವಾಲಿಟಿಯನ್ನ ಕಂಟ್ರೋಲ್ ಮಾಡಿದಾಗ ಸಾಧ್ಯ. ಟು ಮೇಕ್ ಇನ್ಸ್ಪೆಕ್ಷನ್ ಪ್ರಾಂಪ್ಟ್ ಟು ಎನ್ಶ್ಯೂರ್ ಕ್ವಾಲಿಟಿ ಕಂಟ್ರೋಲ್. ಸೊ
These are all the aim of quality control. Inspection is a major part. Inspection is a major component in quality control where physical product is examined visually. That means the end results of service are analyzed. Up to end result varge service kodo result varge ನಾವು ಅನಲೈಸ್ ಮಾಡ್ತೀವಲ್ಲ ವಿಜುವಲ್, ದಟ್ ಇಸ್ ಕಾಲ್ಡ್ ಇನ್ಸ್ಪೆಕ್ಷನ್. ಕ್ವಾಲಿಟಿ ಕಂಟ್ರೋಲ್ ನಲ್ಲಿ ಈ ಇನ್ಸ್ಪೆಕ್ಷನ್ ಮೇಜರ್ ಕಾಂಪೊನೆಂಟ್. Product inspector will be provided with list of descriptions of unacceptable product defects such as cracks, surface blemishes, etc. etc. Product inspectors ಇರ್ತಾರೆ ಪ್ರೊಡಕ್ಷನ್ಸ್ ಲೈನ್ ಅಲ್ಲಿ, ಎಲ್ಲ ಲಿಸ್ಟ್ ಮಾಡ್ತಾರೆ, ಡಿಸ್ಕ್ರಿಪ್ಷನ್ಸ್ ಎಲ್ಲ ನೋಡ್ತಾರೆ, ಪ್ರಿಡಿಟರ್ಮೈನ್ ಸ್ಟ್ಯಾಂಡರ್ಡ್ಸ್ ಅನ್ನ ನೋಡ್ತಾರೆ, ಏನೇ ಡಿಫೆಕ್ಟ್ಸ್ ಇದ್ರೆ, ಕ್ರ್ಯಾಕ್ಸ್ ಇದ್ರೆ, ಸರ್ಫೇಸ್ ಡಿಫೆಕ್ಟ್ಸ್ ಇದ್ರೆ ಏನ್ ಮಾಡ್ತಾರೆ, ಸ್ಯಾಕ್ರಿಗೇಟ್ ಅನ್ನ ಮಾಡ್ತಾರೆ, ಸೊಲ್ಯೂಷನ್ಸ್ ಅನ್ನ ಕಂಡುಹಿಡಿತಾರೆ. ಇನ್ನೊಂದು ಮಕ್ಕಳೇ ಲಾಸ್ಟ್ ಒನ್ ಬಟ್ ಇಂಪಾರ್ಟೆಂಟ್, ಎಜುಕೇಶನ್ಸ್ ಆಫ್ ಕ್ವಾಲಿಟಿ ಕಂಟ್ರೋಲ್, ಇಡಿ ಆಫ್ ಕ್ವಾಲಿಟಿ ಕಂಟ್ರೋಲ್ ಅಂತ ಕರಿತೀವಿ. ದಿಸ್ ಇಡಿ ಆಫ್ ಕ್ವಾಲಿಟಿ ಕಂಟ್ರೋಲ್ ಇಸ್ ವೆರಿ ಇಂಪಾರ್ಟೆಂಟ್. ಎವ್ರಿ ಆಪರೇಷನ್ ಈಸ್ ಕನೆಕ್ಟೆಡ್ ವಿತ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. ಯಾವುದೇ ಒಂದು ಆಪರೇಷನ್ಸ್, ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕನೆಕ್ಟ್ ಯಾವುದಕ್ಕಾಗಿರುತ್ತೆ ಅಂದ್ರೆ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. It is important that quality requirement to be satisfied and production schedules are met. ಯಾವಾಗ ಕ್ವಾಲಿಟಿ ರಿಕ್ವೈರ್ಮೆಂಟ್ಸ್ ನಲ್ಲಿ ನಾವು ಸ್ಯಾಟಿಸ್ಫೈ ಆಗ್ತೀವೋ ಆಸ್ ಪರ್ ಅವರ್ ಪ್ರೊಡಕ್ಷನ್ ಶೆಡ್ಯೂಲ್, ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಎಂಡ್ ಯೂಸರ್ ಮೈನ್ಲಿ ಡಿಪೆಂಡ್ ಆನ್ ಕ್ವಾಲಿಟಿ. ಎಂಡ್ ಯೂಸರ್ ಅಂದ್ರೆ ಯಾರು? ಕಸ್ಟಮರ್, ಗ್ರಾಹಕ. ಗ್ರಾಹಕ ಯಾವಾಗ ಸಂತೃಪ್ತಿ ಆಗ್ತಾನೋ ಅಂದ್ರೆ ಸ್ಯಾಟಿಸ್ಫೈ ಆಗ್ತಾನೋ ಅಲ್ಲಿಗೆ ನಾವು ಉತ್ತಮವಾದ ಗುಣಮಟ್ಟದ ವಸ್ತುವನ್ನ ಉತ್ಪಾದನೆಯನ್ನ ಮಾಡಿದ್ದೀವಿ ಅನ್ನೋ ಅರ್ಥ. ಕ್ವಾಲಿಟಿ ಕಂಟ್ರೋಲ್ ಇಸ್ ನೀಡೆಡ್. ಅದಕ್ಕೆ ಟು ಎನ್ಕರೇಜ್ ದ ಕ್ವಾಲಿಟಿ ಕಾನ್ಸಿಯಸ್ನೆಸ್. ಕ್ವಾಲಿಟಿ ಕಾನ್ಸಿಯಸ್ನೆಸ್ ಅನ್ನ ಎನ್ಕರೇಜ್ ಮಾಡಲಿಕ್ಕೆ, ಕನ್ಸ್ಯೂಮರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಕನ್ಸ್ಯೂಮರ್ಸ್, ಗ್ರಾಹಕರನ್ನ ಸಂತೃಪ್ತಿ ಪಡಿಸಲಿಕ್ಕೆ ಯಾತಕ್ ಬೇಕು ಅಂತ ಕ್ವಾಲಿಟಿ ಕಂಟ್ರೋಲ್. ಪ್ರೊಡಕ್ಷನ್ ಕಾಸ್ಟ್ ಅನ್ನ ಕಡಿಮೆ ಮಾಡಲಿಕ್ಕೆ, ಎಫೆಕ್ಟಿವ್ ಯುಟಿಲೈಸೇಷನ್ಸ್ ಆಫ್ ರಿಸೋರ್ಸಸ್. ಎಲ್ಲಿ ಕ್ವಾಲಿಟಿ ಕಂಟ್ರೋಲ್ ಆಗುತ್ತೆ ಮಕ್ಕಳೇ, ಅಲ್ಲಿ ಲಭ್ಯ ಇರುವ ಸಂಪನ್ಮೂಲಗಳ ಸದ್ಬಳಕೆ ಸರಿಯಾಗುತ್ತೆ. ಇನ್ಕ್ರೀಸ್ಡ್ ಗುಡ್ ವಿಲ್ ಅಮಾಂಗ್ ದ ಕನ್ಸ್ಯೂಮರ್ಸ್. ಕನ್ಸ್ಯೂಮರ್ಸ್ ಯಾರು ಬಳಕೆದಾರರು ಇರ್ತಾರೋ ಅವರಲ್ಲಿ ಒಳ್ಳೆಯ ಅಭಿಪ್ರಾಯ ಬರಬೇಕು. ನಮ್ಮ ವಸ್ತುವಿನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನ ಮೂಡಿಸ್ಬೇಕು, ಬರಬೇಕು. ಅದಕ್ಕೆ ನಾವು ಕ್ವಾಲಿಟಿ ಕಂಟ್ರೋಲ್ ಅನ್ನ ಮಾಡಬೇಕು. ರೆಡ್ಯೂಸಿಂಗ್ ಇನ್ಸ್ಪೆಕ್ಷನ್ ಕಾಸ್ಟ್. ಇನ್ಸ್ಪೆಕ್ಷನ್ ಕಾಸ್ಟ್ ಅನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ, ಇನ್ಕ್ರೀಸ್ ಇನ್ ಸೇಲ್ಸ್, ಮಾರಾಟವನ್ನ ಹೆಚ್ಚು ಮಾಡೋದಕ್ಕೋಸ್ಕರ ಕ್ವಾಲಿಟಿ ಕಂಟ್ರೋಲ್ ಬೇಕೇ ಬೇಕು. ಬೇಕೋ ಬೇಡವಾ? ಎಸ್ 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 ಕ್ವಾಲಿಟಿ ಕಂಟ್ರೋಲ್ ಬೇಕೇ ಬೇಕು. ಇನ್ಕ್ರೀಸ್ ಇನ್ ಸೇಲ್ಸ್, ಬೆಸ್ಟ್ ಕ್ವಾಲಿಟಿ ಇನ್ ಅವೈಲಬಲ್ ರಿಸೋರ್ಸಸ್. ನಮ್ಮಲ್ಲಿ ಲಭ್ಯ ಇರುವ ಸಂಪನ್ಮೂಲಗಳನ್ನ ಬಳಸಿಕೊಂಡು ಉತ್ತಮವಾದ ಗುಣಮಟ್ಟದ ವಸ್ತುವನ್ನ ತಯಾರಿಸಬೇಕು. ಆದ್ರೆ ಏನ್ ಬೇಕು ನಮ್ಗೆ? ಕ್ವಾಲಿಟಿ ಕಂಟ್ರೋಲ್ ನೀಡ್ ಇರುತ್ತೆ. ಸೊ SPC ಅಂತ ಒಂದಿದೆ ಮಕ್ಕಳೇ. SPC ಅಂದ್ರೆ ಸ್ಟ್ಯಾಟಿಕಲ್ ಪ್ರೋಸೆಸ್ ಕಂಟ್ರೋಲ್ ಅಂತ ನಾವು ಕರಿತೀವಿ. 7 QC ಟೂಲ್ ಹೇಳಿದ್ನಲ್ಲ, 7 ಕ್ವಾಲಿಟಿ ಕಂಟ್ರೋಲ್ ಟೂಲ್ಸ್ ನೆನ್ಪು ಮಾಡ್ಕೊಳ್ಳಿ ಹಿಂದೆ. ಅದೇ SPC. ಅಂಕಿ ಅಂಶಗಳ ಆಧಾರದ ಮೇಲೆ ಗುಣಮಟ್ಟವನ್ನ ಕಾಯ್ದುಕೊಳ್ಳೋದು. ಇಫ್ ಎ ಪ್ರಾಡಕ್ಟ್ is met or exceed customer expectations, generally it should be produced by a process that is stable or repeatable. More preciously, the process must be capable of operating with little variability around the target or nominal dimensions of the product's quality characteristics. ನೋಡಿ, SPC ನಲ್ಲಿ ಮಕ್ಕಳೇ ಕಸ್ಟಮರ್ ನೀಡ್ ಅನ್ನ, ಎಕ್ಸ್ಪೆಕ್ಟೇಷನ್ಸ್ ಅನ್ನ ಏನಾಗ್ಬೇಕು? ಮುಟ್ಟಬೇಕು. ಗುರಿಯನ್ನ ನಾವು ಮುಟ್ಟಬೇಕು. ಸೊ ಇಲ್ಲಿ ಜನರಲಿ
It should be produced by process in stable or repeatable. More physical. Physically, the process must be capable of operating with little variability. ಆ ರೀತಿ ನಾವು ಮುಟ್ಟಬೇಕಾದ್ರೆ ನಾವು ಉತ್ಪಾದಿಸ್ತಕ್ಕಂಥ ವಸ್ತುಗಳಲ್ಲಿ ಆ ವೇರಿಯೇಷನ್ಸ್ ಅಂತ ಕರಿತೀವಿ. ವೇರಿಯೇಷನ್ಸ್ ಇನ್ ಡೇಟಾ ಅಂತ ಒಂದು ಪದವನ್ನು ಬಳಸಿದ್ದೆ ನಾನು ಹಿಂದೆ. ಸೊ ಅಲ್ಲಿ ನಾವು ಕೇಪಬಲ್ ಆಗಬೇಕು, ಟಾರ್ಗೆಟ್ ಇರಬೇಕು, ನಮ್ಗೆ ಒಂದು ನಾಮಿನಲ್ ಡೈಮೆನ್ಷನ್ ಇರಬೇಕು, ಪ್ರಾಡಕ್ಟ್ ಕ್ವಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಹಿಂದೆ ಹೇಳಿದ್ದೀನಿ. Statistical process control is a powerful collection of problem-solving tools useful in achieving the process stability and improving capability through the reductions of variability. ಈ SPC ಏನಿದೆ ಇದೊಂದು ಪವರ್ಫುಲ್ ಟೂಲ್. ಇಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಇದೊಂದು ಪ್ರಾಬ್ಲಮ್ ಸಾಲ್ವಿಂಗ್ ಟೂಲ್ ಅಂತಾನೆ ಕರಿಬಹುದು. ನಾವು ಏನೇ ತೊಂದರೆ ಇದ್ರು, ಏನೇ ಡಿಫೆಕ್ಟ್ಸ್ ಬಂದ್ರು ಅಲ್ಲಿ ನಮಗೆ ಸೊಲ್ಯೂಷನ್ ಸಿಗುತ್ತೆ. ಗುಣಮಟ್ಟವನ್ನ ಹೆಚ್ಚು ಮಾಡಲಿಕ್ಕೆ ಇಲ್ಲಿ ಉತ್ಪಾದನೆಯನ್ನ, ಪ್ರೋಸೆಸ್ ಅನ್ನ, ವಿಧಾನವನ್ನ ಸ್ಟೆಬಿಲೈಸ್ ಮಾಡಬಹುದು. ಇಂಪ್ರೂವಿಂಗ್ ಕೆಪಾಬಿಲಿಟಿ ಥ್ರೂ ದ ರಿಡಕ್ಷನ್ಸ್ ಆಫ್ ವೇರಿಯಬಿಲಿಟಿ. ಆ ವೇರಿಯಬಿಲಿಟಿ, ವೇರಿಯೇಷನ್ಸ್ ಇನ್ ಡೇಟಾ ಏನಿದೆ ಅದನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು. ಯಾವಾಗ SPC ಪ್ರೋಸೆಸ್ ಇಂದ. ಇಟ್ ಇಸ್ ಎ ಒನ್ ಪವರ್ಫುಲ್ ಟೂಲ್ ಇನ್ ಕ್ವಾಲಿಟಿ ಕಂಟ್ರೋಲ್. SPC is one of the greatest technological development in 20th century. 20ನೇ ಶತಮಾನದಲ್ಲಿ ಈ SPC ಏನಿದೆ ಉತ್ತಮವಾದ ಗುಣಮಟ್ಟದ ವಸ್ತುವನ್ನ ತಯಾರು ಮಾಡಲಿಕ್ಕೆ ಔದ್ಯೋಗಿಕ ರಂಗದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸ್ ಇದು ಗ್ರೇಟೆಸ್ಟ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್. ಇಟ್ ಈಸ್ ಬೇಸ್ಡ್ ಆನ್ ಸೌಂಡ್ ಅಂಡರ್ಲೇಯಿಂಗ್ ಪ್ರಿನ್ಸಿಪಲ್ಸ್. ಒಳ್ಳೆ ಉತ್ತಮವಾದ ತತ್ವಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ. And also it is easy to use, and also it can be applied any process. ಯಾವುದೇ ಪ್ರೋಸೆಸ್, ಯಾವುದೇ ಪ್ರಾಡಕ್ಟ್ಗೆ, ಯಾವುದೇ ಸರ್ವಿಸ್ ಡಿಪಾರ್ಟ್ಮೆಂಟ್ ಇರಬಹುದು, ಪ್ರೊಡಕ್ಷನ್ಸ್ ಇರಬಹುದು, ಎಲ್ಲಿ ಬೇಕಾದ್ರೂ ಮೈಂಟೆನೆನ್ಸ್ ಇರಬಹುದು, ಎಲ್ಲಿ ಬೇಕಾದ್ರೂ ಈ SPC ಅನ್ನು ನಾವು ಪವರ್ಫುಲ್ ಟೂಲ್ ಆಗಿ ಅಳವಡಿಸ್ಕೋಬಹುದು. ಇಟ್ ಹ್ಯಾಸ್ 7 ಮೇಜರ್ ಟೂಲ್ಸ್. ಇದರಲ್ಲಿ 7 ಮೇಜರ್ ಟೂಲ್ಸ್ ಇದೆ. ದಟ್ ಇಸ್ ಕಾಲ್ಡ್ QC ಟೂಲ್ಸ್ ಅಂತ ನಾನು ಹೇಳಿದ್ದೆ ನಿಮಗೆ. SPC ಟೂಲ್ಸ್, ಹಿಸ್ಟೋಗ್ರಾಮ್ ಆರ್ ಸ್ಟೆಮ್ ಅಂಡ್ ಲೀಫ್ ಪ್ಲಾಟ್ ಅಂತ, ಚೆಕ್ ಶೀಟ್, ಪ್ಯಾರೆಟೋ ಚಾರ್ಟ್, ಕಾಸ್ ಅಂಡ್ ಎಫೆಕ್ಟ್ ಡಯಾಗ್ರಾಮ್, ಫಿಶ್ಬೋನ್ ಡಯಾಗ್ರಾಮ್ ಅಂತೆಲ್ಲ ಹಿಂದೆ ತಿಳಿಸಿದ್ದೀನಿ. ಡಿಫೆಕ್ಟ್ ಕಾನ್ಸಂಟ್ರೇಷನ್ ಡಯಾಗ್ರಾಮ್, ಸ್ಕ್ಯಾಟರ್ ಡಯಾಗ್ರಾಮ್ ಅಂಡ್ ಕಂಟ್ರೋಲ್ ಚಾರ್ಟ್. These are all the 7 QC tools, that means SPC tools. ಸೊ ಇಲ್ಲಿ ಒಂದೊಂದನ್ನು ಕೂಡ ಹಿಂದಿನ ತರಗತಿಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗಾಗಿ ಓನ್ಲಿ ದ SPC ಟೂಲ್ಸ್ ಬಗ್ಗೆ ನಿಮಗೆ ಇಲ್ಲಿ ಪಟ್ಟಿಯನ್ನು ಕೊಟ್ಟಿದ್ದೀನಿ. ಈ 7 ಟೂಲ್ಸ್ಗಳ ಮೂಲಕ ಯಾವುದೇ ಪ್ರಾಬ್ಲಮ್ಸ್ ಅನ್ನ ನಾವೇನ್ ಮಾಡಬಹುದು, ಸಾಲ್ವ್ ಮಾಡಬಹುದು. ಇದೊಂದು ಪವರ್ಫುಲ್ ಟೂಲು. ಎಂಥದ್ದೇ ಸಮಸ್ಯೆಗಳಿದ್ರೆ ನಿವಾರಣೆಯನ್ನ ಮಾಡಬಹುದು. ಮತ್ತೆ ಇಟ್ ಇಸ್ ಈಸಿ ಟು ಯೂಸ್. ಮತ್ತೆ ಎಂಥದೇ ಪ್ರಾಡಕ್ಟ್ ಇರಲಿ ಅಲ್ಲಿ ಇದನ್ನ, ಯಾವುದೇ ಕ್ಷೇತ್ರ ಇರಲಿ ಅಲ್ಲಿ ಇದನ್ನ ಮಾಡಬಹುದು. Also these tools called the magnificent of 7. 7 tools ಇದೆ. That is called quality tools are an important part of SPC. ಈ ಸ್ಟ್ಯಾಟಿಕಲ್ ಪ್ರೋಸೆಸ್ ಕಂಟ್ರೋಲ್ ನಲ್ಲಿ ಇವು ಬಹಳ ಮುಖ್ಯವಾದಂತ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನಿಂದ ಬಹಳ ಮುಖ್ಯವಾದಂತ ವಿಷಯಗಳು. The proper development of SPC will help to create an environment in which all individuals and organizations see continuous improvement in quality and productivity. ಗುಣಮಟ್ಟ ಮತ್ತು ಉತ್ಪಾದನೆ ಇಲ್ಲಿ ಕಂಟಿನ್ಯೂಯಲ್ ಅಥವಾ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಅನ್ನು ನಾವು ಮಾಡಬಹುದು. ಹೆಲ್ಪ್ ಮಾಡುತ್ತೆ ಯಾವುದು SPC ಟೂಲ್ಸ್ ಅನ್ನು ನಾವು ಫಾಲೋ ಮಾಡೋದ್ರಿಂದ. ಈ ಒಂದು ಪರಿಸರ, this environment is best developed when management becomes involved in the process. ಯಾವಾಗ ಈ ಒಂದು ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತದೋ ಮ್ಯಾನೇಜ್ಮೆಂಟ್ ಈ ಪ್ರೋಸೆಸ್ ನಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ, ಒನ್ಸ್ ದಿಸ್ ಎನ್ವೈರನ್ಮೆಂಟ್ ಇಸ್ ಎಸ್ಟಾಬ್ಲಿಷ್ ಆಗೋಯ್ತು ಅಂದ್ರೆ ರೊಟೈನ್ ಅಪ್ಲಿಕೇಶನ್ಸ್ ಆಫ್ ದ ಮ್ಯಾಗ್ನಿಫಿಕೆಂಟ್ 7 becomes a part of the usual manner of doing business.
It is a part and parcel of the company, part and parcel of the management, part and parcel of the workers. That means labor. ಆ ರೀತಿಯಾಗಿ ಹೋಗುತ್ತೆ. ಆದರೆ ಕಂಟಿನ್ಯೂಯಲ್ ಇಂಪ್ರೂವ್ಮೆಂಟ್ ಅನ್ನು ನಾವು ಮಾಡಬಹುದು. ಕ್ವಾಲಿಟಿ ಇಂಪ್ರೂವ್ಮೆಂಟ್ ಅಬ್ಜೆಕ್ಟಿವ್ಸ್ ಆಫ್ ದ 7 ಟೂಲ್ಸ್, ಅದರಲ್ಲಿ ಸಿವಾಟ್ ಕಂಟ್ರೋಲ್ ಚಾರ್ಟ್ ಇಸ್ ಪ್ರಾಬಬಲಿ ದ ಮೋಸ್ಟ್ ಟೆಕ್ನಿಕಲಿ ಸೊಫಿಸ್ಟಿಕೇಟೆಡ್. ಅದರಲ್ಲಿ ಸಿವಾಟ್ ಕಂಟ್ರೋಲ್ ಚಾರ್ಟ್ ಅಂತ ಒಂದಿದೆಯಲ್ಲ, ಇಟ್ ಈಸ್ ಮೋಸ್ಟ್ ಟೆಕ್ನಿಕಲಿ ಸೊಫಿಸ್ಟಿಕೇಟೆಡ್, ತಾಂತ್ರಿಕವಾಗಿ ಉತ್ತಮವಾದಂಥದ್ದು. ದಿಸ್ ಸ್ಟಿವಾರ್ಟ್ ಚಾರ್ಟ್, ಕಂಟ್ರೋಲ್ ಚಾರ್ಟ್ can be developed in 1920s by Walter A. Seward of the Dell Telephone Laboratories. Dell Telephone Laboratories ನಲ್ಲಿ ವಾಲ್ಟರ್ ಎ ಸಿವಾಟ್ ಅನ್ನೋರು ಈ ಬೆಲ್ ಟೆಲಿಫೋನ್ ಲ್ಯಾಬೊರೇಟರೀಸ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಈ ಒಂದು ಪ್ರೋಸೆಸ್ ಕಂಟ್ರೋಲ್ ಚಾರ್ಟ್ ಅನ್ನ ಕಂಡಿಡ್ತಾರೆ. ಅದಕ್ಕೆ ಸಿವಾಟ್ ಕಂಟ್ರೋಲ್ ಚಾರ್ಟ್ ಅಂತಾನೆ ನಾವು ಕರಿತೀವಿ. ಸೊ ಟು ಅಂಡರ್ಸ್ಟ್ಯಾಂಡ್ ದ ಸ್ಟ್ಯಾಟಿಸ್ಟಿಕಲ್ ಕಾನ್ಸೆಪ್ಟ್ಸ್ that from the basis of SPC we must describe Seward's theory of variability. ಹಾಗಾಗಿ ಇಲ್ಲಿ ಸಿವಾರ್ಡ್ ಥಿಯರಿ ಆಫ್ ವೇರಿಯಬಿಲಿಟಿ ಇದೆ. ಅದನ್ನು ನಾವು ತಿಳಿದುಕೊಂಡ್ರೆ ಇದರ ಸಂಪೂರ್ಣ ಅರ್ಥ ನಮಗೆ ಸಿಗುತ್ತೆ. ಅಲ್ಟಿಮೇಟ್ಲಿ ದ ಗೋಲ್ ಇನ್ಸ್ಪೆಕ್ಷನ್, ಕ್ವಾಲಿಟಿ ಕಂಟ್ರೋಲ್, SPC, ವಾಟ್ ಇಸ್ ದಟ್? ಏನ್ ಕಾಣಿಸ್ತಾ ಇದೆ ಚಿತ್ರದಲ್ಲಿ ನಿಮಗೆ? ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಕಸ್ಟಮರ್ quality control, quality inspections. So ಮಕ್ಕಳೇ, ಇದುವರೆಗೆ ಕ್ವಾಲಿಟಿ ಇನ್ಸ್ಪೆಕ್ಷನ್, ಕ್ವಾಲಿಟಿ ಕಂಟ್ರೋಲ್ ಬಗ್ಗೆ ಅನೇಕ ವಿಷಯಗಳನ್ನ ನಿಮ್ಮ ಮುಂದೆ ಚರ್ಚೆ ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತ ಅನೇಕ ಪ್ರಶ್ನೆಗಳಿದೆ, MCQ ಕ್ವಶನ್ಸ್ ಇದೆ, ಎಲ್ಲ ನಿಮಗೆ ಫಾರ್ವರ್ಡ್ ಮಾಡಿದ್ದೀನಿ. ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಅನ್ನು ಮಾಡಿ. ಯಾವುದೇ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಈ 7 QC ಟೂಲ್ಸ್ ಅನ್ನ ಹಿಂದಿನ ತರಗತಿಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿಲ್ಲ. ಸೊ ಮೊರೆವರ್ ಈ ನಿಮ್ಮ ಪಠ್ಯದಲ್ಲಿ ಅದು ಸಿಲೆಬಸ್ ನಲ್ಲಿ ಅಡಕವಾಗಿರೋಲ್ಲ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಒಳ್ಳೆಯದಾಗ್ಲಿ, ಶುಭವಾಗ್ಲಿ ಮಕ್ಕಳೇ. ಧನ್ಯವಾದಗಳು.